ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇದ್ದಂಗೆ ಪಟಾಕಿ ಪ್ರಿಯರಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಡ್ತಾ ಇದೆ. ಇಡೀ ದೇಶದಾದ್ಯಂತ ಪಟಾಕಿಯನ್ನು ನಿಷೇಧ ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆ ನೀಡಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಆಗುತ್ತೆ, ಅದನ್ನು ಕಂಟ್ರೋಲ್ಗೆ ತರಬೇಕು ಅಂಥೇಳಿ. ಸೊ ಹಂಗಾಗಿ ಈಗ ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಪಟಾಕಿ ಇಲ್ಲದೆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಆರೋಗ್ಯದ ದೃಷ್ಟಿಯಿಂದ ಪರಿಶುದ್ಧವಾದ ಗಾಳಿ ಎಲ್ರಿಗೂ ಕೂಡ ಬೇಕಾಗತ್ತೆ. ಈಗಾಗಲೇ ದೆಹಲಿಯಲ್ಲೂ ಕೂಡ ಈ ಒಂದು ಪಟಾಕಿ ನಿಷೇಧ ಇದೆಯಲ್ಲ, ಅಲ್ಲಿ ದೆಹಲಿಯಲ್ಲಿ ಜಾರಿ ಇದೆ. ಬಟ್ ಇದು ಎಲ್ಲ ರಾಜ್ಯಗಳಲ್ಲೂ ಇಡೀ ದೇಶದಾದ್ಯಂತ ಈ ರೀತಿಯ ನಿಷೇಧವನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇರುವಂಥದ್ದು. ಸೊ ಹಂಗಾಗಿ ಪರಿಸರ ಮಾಲಿನ್ಯದ ಮೇಲೆ ಆಗುವಂಥ ಪರಿಣಾಮಗಳೇನು, ಒಂದು ವೇಳೆ ಪಟಾಕಿಯ ಒಂದು ಹಬ್ಬದಿಂದಾಗಿ, ಒಂದು ವೇಳೆ ಆರೋಗ್ಯದ ದೃಷ್ಟಿಯಿಂದ ಅಂತ ಬಂದಾಗ ಸಾಕಷ್ಟು ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಈ ಒಂದು ಪಟಾಕಿ ಬ್ಯಾನ್ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಹಂಗಾಗಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಈಗ ಇರುವಂಥ ಚರ್ಚೆ. ಸೊ ಹಂಗಾಗಿ ಪಟಾಕಿ ಬ್ಯಾನಿಂದಾಗಿ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಸುಧಾರಣೆ ಆಗಬಹುದು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಪಟಾಕಿ ಬ್ಯಾನ್ ಸುಪ್ರೀಂ ಸಲಹೆ. ದೀಪಾವಳಿಯ ಸಂದರ್ಭದಲ್ಲಿ ಪಟಾಕಿ ಪ್ರಿಯರಿಗೆ ಕೊಡ್ತಾ ಇರುವಂಥ ಶಾಕ್ ಇದು. ದೀಪಾವಳಿ ಹೊಸ್ತಿಲಲ್ಲಿ ಸುಪ್ರೀಂ ಕೋರ್ಟ್ ಈಗ ಶಾಕ್ ಕೊಡ್ತಾ ಇದೆ. ಸಂಪೂರ್ಣ ಪಟಾಕಿ ನಿಷೇಧಕ್ಕೆ ಗಂಭೀರ ಚಿಂತನೆ ಮಾಡಲಾಗ್ತಾ ಇದೆ. ದೇಶದಾದ್ಯಂತ ಪಟಾಕಿ ನಿಷೇಧಕ್ಕೆ ಸುಪ್ರೀಂ ನಿರ್ಧಾರವನ್ನು ತೆಗೆದುಕೊಂಡಿದೆ. ದೆಹಲಿಗೆ ಸೀಮಿತ ಆಗಿರುವಂಥ ನಿಯಮ ಇಡೀ ದೇಶದಾದ್ಯಂತ ಜಾರಿಗೆ ಮಾಡಬೇಕು ಅನ್ನುವಂಥದ್ದು. ಮಾಲಿನ್ಯ ನಿಯಂತ್ರಣಕ್ಕೆ ಸರ್ವೋಚ್ಚ ಕೋರ್ಟ್ ಹೆಜ್ಜೆ ಇಟ್ಟಿದೆ. ಪಟಾಕಿ ನಿಷೇಧದಿಂದ ಯಾರಿಗೆ ನಷ್ಟ ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಲಾಭ ಅನ್ನೋದಕ್ಕಿಂತ ಪರಿಸರ ಸ್ನೇಹಿಯ ಪಟಾಕಿ ಹೇಗಿರಬೇಕು, ಪರಿಸರ ಮಾಲಿನ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ, ಇದರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಚರ್ಚೆ ಮಾಡಬೇಕಾಗತ್ತೆ. ಈ ಹಬ್ಬ ಮತ್ತು ಸಂಭ್ರಮಾಚರಣೆಗಳಲ್ಲಿ ಪಟಾಕಿಯ ಅವಶ್ಯಕತೆ ಇದೆಯಾ ಅನ್ನುವಂಥ ಚರ್ಚೆ ಈಗ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕನ್ನಡ ಪರ ಹೋರಾಟಗಾರರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಪರಿಸರ ಸ್ನೇಹಿಯಾಗಿರುವಂಥ ಪರಿಸರ ತಜ್ಞರು ಆಗಿರುವಂಥ ಮಲ್ಲಿ ಕೌಶಿಕ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ನಾನು ರಾಘವೇಂದ್ರ ಹತ್ರನೇ ಬರ್ತೀನಿ. ಸರ್, ಈ ಹಬ್ಬ ಮತ್ತು ಈ ರೀತಿಯ ಸಂಭ್ರಮಾಚರಣೆಗಳಲ್ಲಿ ಪಟಾಕಿಯ ಅವಶ್ಯಕತೆ ಇದೆಯಾ? ಸುಪ್ರೀಂ ಕೋರ್ಟಿಗೆ ನಾವು ಕೈ ಮುಗಿದು ಧನ್ಯವಾದ ಹೇಳ್ತೇವೆ. ಇದೊಂದು ಒಳ್ಳೆಯ ನಿರ್ಧಾರ ಮಾಡಿದ್ದೀರಾ ಅಂತ. ಈಗ ಏನಾಗಿದೆ, ಪಟಾಕಿ ಅನ್ನೋದು ಒಂದು ಪಟಾಕಿ ಇರ್ಬೋದು, ಈ ನಕ್ಷತ್ರ ಕಡ್ಡಿಗಳಿರ್ಬೋದು, ಮುಂಚೆಲ್ಲ ನಾವು ಹಬ್ಬ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಖುಷಿಗೆ ಹೊಡಿತಾ ಇದ್ದೀವಿ. ಇವಾಗ ಏನಾಗಿದೆ, ವಿಕೃತ ಮನಸ್ಸುಗಳು ಪಟಾಕಿ ನಮ್ಮನೇಲಿ ತುಂಬ ದುಡ್ಡಿದೆ, ನೀನು ಪಕ್ಕದ ಮನೇಲಿ ಪಟಾಕಿ ತೊಗೊಂಡು ನಾನು ತುಂಬ ಜಾಸ್ತಿ ತೊಗೊಂಡಿದ್ದಾನೆ, ನಾನಿವಾಗ ಮಾಮೂಲಿ ಪಟಾಕಿ ತೊಗೊಂಡ್ರೆ ನಾನು ಅಟಮ್ ಬಾಂಬ್ ತೊಗೊಂಡಿದ್ದಾನೆ, ನಮ್ಮನೆಗೆ ಹಬ್ಬ ಮಾಡ್ತಾಯಿದ್ದೇವೆ ಅಂತ ಊರಿಗೆಲ್ಲ ಗೊತ್ತಾಗಲಿ, ನಮ್ಮನೇಲಿ ಹಬ್ಬ ಮಾಡ್ತಾಯಿದ್ದೇವೆ ಅಂತ ಪಕ್ಕದ ಮನೆಯವ್ರು ಹೊಟ್ಟೆ ಉರ್ಕೊಳ್ಳಿ ಅನ್ನೋ ರೀತಿ ಪಟಾಕಿ ಹೊಡಿತಾ ಇದ್ದಾರೆ ಇವಾಗ. ಇದು ದುರಂತಕ್ಕೆ ಕಾರಣ. ಯಾವುದೇ ಆದರೂ ಅತಿ ಆಗಿದ್ರೆ ಅದು ಬಂದಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇವತ್ತು ಪಟಾಕಿಗಳು ಮುಂಚೆಲ್ಲ ನಾವೆಲ್ಲ ರೈತರು, ನಾವು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಬಾಡದಬೆಲೆ ಗ್ರಾಮ, ನಾವೆಲ್ಲ ಅಡವಿ, ನಮ್ಮ ಕಾಡುಗಳಿದೆ ನಮ್ಮಲ್ಲಿ, ನಾವೆಲ್ಲ ಪಟಾಕಿ ಕಣಹಬ್ಬ ಮಾಡ್ತೇವೆ. ಹಬ್ಬಗಳಲ್ಲಿ ಈ ಏನಾದರೂ ಈ ಕಾಡು ಪ್ರಾಣಿಗಳು ಬರದೇ ಇರಲಿ ಆ ರೀತಿ ಒಂದೊಂದು ಪಟಾಕಿ ಹೊಡಿತಾ ಇದ್ದೀವಿ. ಏನಾದ್ರು ಶೇಂಗಾ ತಿನ್ನೋದಕ್ಕೆ ಹಂದಿಗಳು ಬೇರೆ ಬೇರೆ ಬರ್ತವೆ, ಅವು ಎದುರ್ಕೊಳ್ಳಿ ಅಂತ ಒಂದು ಪಟಾಕಿ ಹೊಡಿತಾ ಇದ್ದೀವಿ. ಈಗ ಏನಾಗಿದೆ, ವಿಕೃತ ಮನಸ್ಸುಗಳಲ್ಲಿ ಕ್ರಿಕೆಟಲ್ಲಿ ಯಾರೋ ಗೆಲ್ತಾನೆ, ಯಾರೋ ದುಡ್ಡು ಮಾಡ್ಕೊತಾರೆ, ಇಲ್ಲಿ 15-20 ಜನ ಸತ್ತೋದ್ರು, ಅದೊಂದು ಸೆಕೆಂಡ್ರಿ, ಅದಕ್ಕೂ ಪಟಾಕಿ ಹೊಡಿತೀರಾ. ಇವತ್ತು ನೋಡಿರಿ, ಪಾಪ ನಾಯಿಗಳು, ನಮ್ಮಲ್ಲೆಲ್ಲ ಒಂದು ಖುಷಿ ಅಂತ ಲ್ಯಾಬ್ ಒಂದು ನಾಯಿ ಸಾಕಿದ್ದೇವೆ. ಈ ಪಟಾಕಿ ಹೊಡೆದ ತಕ್ಷಣ ಅದು ಹೆಂಗಾಗಿದೆ ಅಂದರೆ ಫುಲ್ಲು ನಡುಗುತ್ತೆ, ಮನೆ ಒಳಗಡೆ ಬಂದು ನಮ್ಮ ಮಕ್ಕಳು ಬೆಡ್ಡಲ್ಲಿ ಒಳಗಡೆ ಸೇರ್ಕೊಳ್ಳುತ್ತೆ. ಇವತ್ತು ಆ ಥರ ಪ್ರಾಣಿಗಳಿಗೂ ಹಾನಿ ಇದೆ. ಆಮೇಲೆ ಪಟಾಕಿಯಿಂದ ಏನೂ ಆಗಬೇಕಾಗಿಲ್ಲ ರೀ, 5 ನಿಮಿಷ ಸತ್ತು ಬರೋದಕ್ಕೆ ನೋಡಿ ಹವಾಮಾನ. ಅವತ್ತಿನ ದಿನ ವಯಸ್ಸಾದರ ತಂದೆ ತಾಯಿಗಳು, ಅಜ್ಜ ಅಜ್ಜಿಗಳು, ಅಸ್ತಮ ಕಾಯಿಲೆ ಇರುತ್ತೆ,
ಪಟಾಕಿ ಹೊಡೆಯೋದಕ್ಕೆ ಒಂದು ಮಿತಿ ಬೇಕಲ್ವಾ. ಆ ರೀತಿ ಅಸ್ತಮ ಕಾಯಿಲೆಗಳಿಗೆ ಸುಮಾರು ಜನ, ಎಷ್ಟೋ ಜನ ಕೆಲವು ಡಾಕ್ಟ್ರುಗಳು ನನ್ನ ಸ್ನೇಹಿತರಿದ್ದಾರೆ, ಹೇಳ್ತಾರೆ ನೋಡ್ರಿ ನೀವೆಲ್ಲ ಸಂಘಟನೆಯವರು ಪರಿಸರದ ಬಗ್ಗೆ ಗಮನ ಕೊಡ್ಬೇಕ್ರಿ, ಪರಿಸರಕ್ಕೆ ಪಟಾಕಿ ಬದಲಿಗೆ ಆ ಹಬ್ಬದ ದಿನ ಒಂದು 10 ಗಿಡ ನೆಡಲಿ ಹೋಗಿಲ್ಲಾದರೂ ಅಂತ ಹೇಳ್ತಾರೆ. ಅದು ನಿಜ ಆ್ಯಕ್ಚುಲಿ. ಯಾಕೆಂದರೆ ಪಟಾಕಿಯಿಂದ ಏನು ಲಾಭ ಇದೆ ಹೇಳಿ. ಸುಮಾರು ಪಟಾಕಿ ಗೋಡನ್ಗಳು ಸತ್ತೋದು. ಇವತ್ತು ಕೆಲಸ ಇಲ್ಲ, ಕೆಲ ಕಾರ್ಮಿಕರು ಕೆಲಸ ಕಳ್ಕೊತಾರೆ, ಅದು ಆಯಿತು. ಅವರಿಗೆ ಬೇರೆ ಕೆಲಸನ ಸರ್ಕಾರನ ಕೊಡಬೇಕು. ಏನೆಲ್ಲ ಕಾರ್ಮಿಕರಿದ್ದಾರೆ ಬೇರೆ ಕೆಲಸ ಕೊಡಲಿ. ಆದರೆ ಇವತ್ತು ಏನೇ ಒಂದಾಗಲಿ ಸುಪ್ರೀಂ ಕೋರ್ಟಿಗೆ ಇವತ್ತು ಧನ್ಯವಾದ ಹೇಳಬೇಕು. ಎಲ್ಲ ಸರ್ಕಾರಗಳು, ಎಲ್ಲ ಕೋರ್ಟ್ಗಳು, ಎಲ್ಲ ಅಧಿಕಾರಿಗಳು ಇದನ್ನು ಗಮನ ಕೊಟ್ಟು ಇದನ್ನು ಬ್ಯಾನ್ ಮಾಡೋದರಲ್ಲಿ ಮೊದಲ ಆದ್ಯತೆ ಕೊಡಬೇಕು ಅಂತಲೇ ನಾವು ಹೇಳ್ತಾ ಇದ್ದೇವೆ. ಕೌಶಿಕ್ ಅವರೇ, ಈಗ ದೆಹಲಿಗೆ ಮಾತ್ರ ಸೀಮಿತವಾಗಿರುವಂಥ ಈ ಒಂದು ನಿಷೇಧ ಈಗ ಇಡೀ ದೇಶದಾದ್ಯಂತ ನಿಷೇಧ ಮಾಡಬೇಕು ಅಂದರೆ ಎಲ್ರಿಗೂ ಇದು ರೂಲ್ಸ್ ಅನ್ವಯ ಆಗಬೇಕು ಅನ್ನುವಂಥದ್ದು, ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ? ನೋಡಿ, ದೀಪಾವಳಿ ಸುಮಾರು ನವಂಬರ್ ಎಂಡಿಗೆ ಬರುತ್ತೆ, ಅಂತಂದರೆ ಅಕ್ಟೋಬರ್ ನವಂಬರ್ಗೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂತಂದರೆ ವಲಸೆ ಪಕ್ಷಿಗಳು ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಒಂದು 4-5 ತಿಂಗಳಿಗೋಸ್ಕರ ಸಂತಾನ ಕ್ರಿಯೆ ತೊಡಗಿಸ್ಕೊಳ್ಳೋದಕ್ಕೆ, ಮತ್ತು ಇಲ್ಲಿ ಸಿಗತ್ತೆ ಯಥೇಚ್ಛವಾದಂಥ ಮೀನುಗಳನ್ನ ಹಿಡಿದು ತಿಂದ್ಕೊಂಡು ಮರಿಗಳನ್ನ ಪೋಷಣೆ ಮಾಡಿಕೊಂಡು ಮತ್ತೆ ತಮ್ಮ ಊರಿಗೆ ವಾಪಸ್ ವಲಸೆ ಹೋಗೋ ಟೈಮ್ನಲ್ಲಿ ನಾವು ಪಟಾಕಿ ಹಬ್ಬ ಮಾಡ್ತೀವಿ. ಪಟಾಕಿ ಹಬ್ಬ ಹಿಂದಿನ ಕಾಲದಿಂದನೂ ಮಾಡ್ತಾಯಿದ್ರು. ಅಂತಂದರೆ ಆವಾಗ ಏನಾಗ್ತಿತ್ತು ಅಂತಂದರೆ ಕೆಲವು ಸೀಮಿತವಾಗಿ ಎಲ್ಲಿಗೆ ಯಾವ ಥರ ಬೇಕಂದರೆ ಮುಂದಿನ ಇದರಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಿದ್ದೆ ನಾನು. ಪಟಾಕಿ ಹಬ್ಬ ಮಾಡ್ತಾಯಿದ್ರು, ಆದರೆ ಯಾವುದು ಪ್ರಾಣಿಗಳಿಗೂ ತೊಂದರೆ ಆಗ್ತಾ ಇರಲಿಲ್ಲ, ಯಾವ ಮನುಷ್ಯರಿಗೂ ತೊಂದರೆ ಆಗ್ತಿರಲಿಲ್ಲ. ಹಿಂದಿನ ಕಾಲದಲ್ಲೂ ಎಲ್ಲ ಕಡೆನೂ ಕೊಟ್ಟಿಗೆ ಇರ್ತಿತ್ತು, ಎಲ್ಲ ದನಗಳು ಇರ್ತಿತ್ತು. ಆವಾಗ ಪ್ರಾಣಿಗಳಿಗೆ ಒಂದು 2-3 ದಿನ ಕಿರಿಕಿರಿ ಬಿಟ್ಟರೆ ವರ್ಷ ಪೂರ್ತಿ ಯಾರೂ ಆಚರಣೆ ಮಾಡ್ತಿರಲಿಲ್ಲ. ಈಗೇನಾಗ್ತಾ ಇದೆ ಅಂತಂದರೆ ಹಜಾರ್ಡಸ್ ಕೆಮಿಕಲ್, ಅಂದರೆ ಪಟಾಕಿನಲ್ಲಿ ಡೆಸಿಬಲ್ ಸೌಂಡ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಕೆಲವು ಪಟಾಕಿಗಳನ್ನ ನಾವು ನಿಷೇಧ ಮಾಡಬೇಕು. ಹಾಗಂತ ನಾವು ನಮ್ಮ ಹಬ್ಬಗಳು, ನಮ್ಮ ಪೂರ್ವಿಕರು ಏನು ಪಾಲಿಸ್ಕೊಂಡ್ಬಂದಿದ್ದಾರೆ ಅದರಲ್ಲಿ ನಾವು ಈಗ ಪಕ್ಷಿ ನೋಟ ನಾವು ನೋಡಲೇಬೇಕಾಗತ್ತೆ. ಮಕ್ಕಳು ಏನಿಗೆ ಪಟಾಕಿ ಹೊಡಿತಾ ಇದ್ರು ಅಂತಂದರೆ ನಮ್ಮಲ್ಲಿ ಅಂದರೆ ಸಂಪೂರ್ಣ ನಿಷೇಧ ಆಗಬಾರ್ದು. ಯಾಕೆಂದರೆ ಪಟಾಕಿನಲ್ಲಿ ಬಳಕೆ ಮಾಡ್ತಕ್ಕಂಥ ಕೆಮಿಕಲ್ ಮನುಷ್ಯರಿಗೆ ಏನು ಡಯಾಗ್ನೋಸ್ ಮಾಡ್ತಾರಲ್ಲ, ಯಾವ್ದಾದ್ರು ಒಂದು ಹಲ್ಲು ನೋವು ಆಗಿರ್ಬೋದು, ಸ್ಕಿನ್ ಇರಿಟೇಷನ್ ಆಗಿರ್ಬೋದು, ಇಲ್ಲಾಂದರೆ ಥೈರಾಯ್ಡ್ಗೆ ಬೇಕಾದಂಥ ಕೆಮಿಕಲ್ಸ್ ಏನಿದೆ ಅದನ್ನೇ ಯೂಸ್ ಮಾಡಿ ಪಟಾಕಿನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಹಂಗೆ ನೋಡೋಕ್ಕೋದ್ರೆ ಈಗ ಸರ್ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರು, ನಾಯಿಗಳಿಗೆ ತೊಂದರೆ. ಹೌದು, ನಾಯಿಗಳಿಗೆ ಕರ್ಕಶವಾಗುತ್ತೆ. ಹೌದು, ಡೆಸಿಮಲ್ ಇದಿದೆಯಲ್ಲ ಅದು 16 ಮೇಲೆ ಇರಬಾರ್ದು. ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದರೆ ಪಟಾಕಿಗಳು ಮಾಡರ್ನೈಸ್ ಆಗಬಾರ್ದು. ಆಕಾಶದ ಎತ್ತರಕ್ಕೆ ಹೋಗಿ ಅಲ್ಲಿ ಡಮ ಆಗಬಾರ್ದು, ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಆಮೇಲೆ ನೆಲದಲ್ಲಿ ಆಟಮ್ ಬಾಂಬ್ ಅಂತ ಇದೆಯಲ್ಲ, ಅಂಥವನ್ನೆಲ್ಲ ನಾವು ನಿಷೇಧ ಮಾಡಬೇಕು. ಸಣ್ಣ ಪುಟ್ಟ ಪಟಾಕಿಗಳು ಓಕೆ, ಆದರೆ ಮನೆಗೆ ಪಟಾಕಿ ತರೋ ಟೈಮ್ನಲ್ಲಿ ಪೇರೆಂಟ್ಸ್ದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ. ಮಕ್ಕಳಿಗೆ ನಾವು ಪಟಾಕಿ ಹೊಡಿಸ್ಬೇಕಂತಂದರೆ 2 ದಿನದ ಮುಂಚೆನೇ ಆ ಸುಸುರು ಬದಿ ಎಲ್ಲೋ ಹೊಡಿತಾರೆ, ಇನ್ಯಾವುದೋ ಅಲ್ಲೇ ಬಿಸಾಕಿರ್ತಾರೆ. ಪಾಪ ಚಪ್ಪಲಿ ಇಲ್ಲದೆ ಯಾರು ವಯಸ್ಸಾದವರೋ ಇಲ್ಲ ಪ್ರಾಣಿಗಳು ಯಾವ್ದಾದ್ರು ತುಳಿದ್ರೆ ಅದಕ್ಕೆ ಅದು ಏನು ಡ್ಯಾಮೇಜ್ ಆಗುತ್ತೆ, ವೂಂಡ್ಸ್ ಆಗುತ್ತೆ, ವ್ಯಾಧಿಗಳು ಹರಡುತ್ತೆ. ಇಷ್ಟು ಬಿಟ್ಟರೆ ಪಟಾಕಿನ ಹೊಡೆಯೋದ್ರಲ್ಲಿ ಅದೊಂದು ಕ್ರಮ ಇದೆ. ನಾವು ಆ ಕ್ರಮ ಬಿಟ್ಟು ಹೋದರೆ ಹೇಳಿದ್ರಲ್ಲ ಸರ್, ಜಾಸ್ತಿ ಮಾಡಿದಷ್ಟು ನಮಗೆ ತೊಂದರೆ ಅಂತ. ಅದು ಸೀಮಿತವಾಗಿರಬೇಕು. ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ ವಿಶಾಖ ನಕ್ಷತ್ರದ ಟೈಮ್ನಲ್ಲಿ ಇದು ಪಟಾಕಿ ಹಬ್ಬ ಬರುತ್ತೆ. ಅಂದರೆ ವಿಶಾಖ ನಕ್ಷತ್ರದ ಮಳೆ ಬರುತ್ತೆ. ಈ ಮಳೆ ಬರೋ ಟೈಮ್ನಲ್ಲಿ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅಂತಂದರೆ ಈ ಗಂಧಕ, ರಂಜಕ, ಈ ಸಲ್ಫರ್ ಅಂತಂದರೆ ಯಾವುದು ಪೊಟ್ಯಾಷಿಯಮ್ ನೈಟ್ರೇಟ್ಸ್, ಆಮೇಲೆ ಪೊಟ್ಯಾಷಿಯಮ್ ಪರ್ಕ್ಲೋರೇಟ್ ಅಂತಿದೆ, ಇವನ್ನೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಗಾಳಿಯಲ್ಲಿ ತೇಲಿ ಬಿಡೋರು. ನಮ್ಮಲ್ಲಿ ನವಂಬರ್ ಆದಮೇಲೆ ಮಳೆ ಕಮ್ಮಿ ಆಗುತ್ತೆ. ಅದು ಇಬ್ನಿ ಮೂಲಕ ನಾವು ಏನು ಬೆಳೆದಿರ್ತೀವಲ್ಲ ಅದು ಕಟಾವು ಟೈಮ್ನಲ್ಲಿ ಕ್ರಿಮಿಕೀಟಗಳು ಸಾಯಲಿ ಅಂತಲೇ ಈ ಒಂದು ಪಟಾಕಿಯ ಪರಿಕ್ರಮಗಳು ಭಾಳ ಹಿಂದಿನಿಂದನೇ ಅಳವಡಿಸ್ಕೊಂಡ್ಬಂದಿರತಕ್ಕಂಥದ್ದು. ಪೂರ್ವಜರು ಮಾಡಿರೋದು ಯಾವುದು ತಪ್ಪಿರಲ್ಲ. ಯಾವುದು ಪಟಾಕಿನಲ್ಲಿ ಯೂಸ್ ಮಾಡ್ತಾರಲ್ಲ ಇವೆಲ್ಲ ಗಾಳಿನಲ್ಲಿ ಹೋಗಿ ಮತ್ತೆ ಮಳೆಯಾಗಿ ಉತ್ಪನ್ನ ಆಗಿ ಕೊನೆ ಮಳೆ, ವಿಶಾಖ ನಕ್ಷತ್ರದ ಮಳೆಯಲ್ಲಿ ನೀವು ನೋಡಿರ್ಬೋದು, ಅದು ಕಹಿ ಇರುತ್ತೆ. ವಾತಾವರಣದಲ್ಲಿ ಅದು ಸೇರಿಕೊಂಡು ನಾವು ಬೆಳೆದಿರತಕ್ಕಂಥ ತರಕಾರಿ ಆಗಿರ್ಬೋದು, ದವಸ ಧಾನ್ಯಗಳು, ಅದ್ರ ಮೇಲೆ ಕ್ರಿಮಿಕೀಟಗಳು ಈಗ ಮಳೆಗಾಲ ಮುಗಿದು ಕೊನೆ ಮಳೆಯಲ್ಲಿ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿರುತ್ತಲ್ಲ, ಇದನ್ನು ಸಾಯಿಸೋದಕ್ಕೆ ಸಿಂಪಡಣೆ ಮಾಡುವಂಥದ್ದು. ಲೇಬರ್ ಕೊರತೆ ಇರೋದರಿಂದ ಮಕ್ಕಳ ಕೈಯಲ್ಲಿ ಇದನ್ನು ಕೊಟ್ಟು ಹೊಡಿಸೋರು. ಹಿಂದಿನ ಕಾಲದಲ್ಲಿ ಲೇಬರ್ ತುಂಬ ಬೇಕಿತ್ತು. ಇಷ್ಟು ಯಾವುದು ನಮ್ಮ ಹೊಲ ಗದ್ದೆಗಳಲ್ಲಿ ಅಷ್ಟು ಜನಕ್ಕೂ ನೀವು ತೊಗೊಂಡೋಗಿ ಔಷಧಿ ಸಿಂಪಡಣೆ ಮಾಡಿದಂತಂದ್ರೆ ತೊಂದರೆ ಆಗುತ್ತೆ ಅಂತ ಲೇಬರ್ ತೊಂದರೆ ಇರ್ತಿತ್ತು ಆವಾಗ ಶುರು ಮಾಡಿದ್ದಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಹೂಕುಂಡ ಮತ್ತು ನಲ್ಚಕ್ರ ಎಲ್ಲ ಹೊಡಿತಾರಲ್ಲ, ಅದರಲ್ಲಿ ಬರೋ ಹೊಗೆ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಮರಗಳಿದೆಯಲ್ಲ, ಮರಗಳಲ್ಲಿ ಕ್ರಿಮಿಕೀಟಗಳು ಸಾಯೋದಕ್ಕೋಸ್ಕರ ಇದನ್ನು ಹೊಡಿತಾರೆ. ಇಲ್ಲಾಂತಂದರೆ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮರ ಗಿಡಗಳನ್ನ ಕಳ್ಕೋಬೇಕಾಗತ್ತೆ. ಎಸ್, ಮಾತಾಡ ಶರತ್ ಸರ್. ಈಗ ಮೊದಲು ಹಬ್ಬ ಅಂತ ಹೇಳಿದಾಗ ಅಥವಾ ಸಂಭ್ರಮಾಚರಣೆ ಅಂತ ಹೇಳಿದಾಗ ಖುಷಿಯಿಂದ ಪಟಾಕಿಯನ್ನು ಹಾರಿಸ್ತಾ ಇದ್ರು.
ಬಟ್ ಇವಾಗ ಕಾಂಪಿಟೇಷನ್ ಇದೆಯಾ ಅಂತ ಅನ್ಸತ್ತಾ? ಅಂದರೆ ಪಕ್ಕದ ಮನೆಗಿಂತ ನಾನೇ ಶ್ರೇಷ್ಠ, ನಾನೇ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ಪಕ್ಕದವ್ರಿಗೆ ಏನು ಸಮಸ್ಯೆ ಆಗೋದು ಅನ್ನೋದು ಅವರಿಗೆ ಅರಿವು ಇರೋದಿಲ್ಲ. ಒಟ್ಟಿನಲ್ಲಿ ನಾನು ಜಾಸ್ತಿ ಸೌಂಡ್ ಮಾಡುವಂಥ ಪಟಾಕಿನ ಹಾರಿಸಿದ್ರೆ ನಂದೇ ಹಬ್ಬ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ಇದೆ. ಈ ಟಾಪಿಕ್ ತಗೊಂಡಿದ್ದಕ್ಕೆ ಅಗೇನ್ ತುಂಬಾ ಒಳ್ಳೆ ಒಂದು ಡಿಸ್ಕಷನ್. ಎಕ್ಸ್ಪರ್ಟ್ಸ್ ಆಲ್ರೆಡಿ ಹೇಳ್ತಿದ್ರು, ನಿಮ್ಮ ಪ್ರಶ್ನೆಗೆ ಕೂಡ ಆನ್ಸರ್ ಕೊಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ. ಸೊ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಕಾಂಪಿಟಿಷನ್ ಅನ್ಬಹುದು, ಅಥವಾ ಇಲ್ಲಿ ಬರೀ ಕ್ವಾಲಿಟಿ ರಿಲೇಟೆಡ್ ಅಲ್ಲ, ಕ್ವಾಂಟಿಟಿ ರಿಲೇಟೆಡ್ ಕಾಂಪಿಟೇಷನ್ ಶುರು ಆಗ್ಬಿಟ್ಟಿದೆ. ಅವರು 10 ಬಾಕ್ಸ್ ಪಟಾಕಿನ ತಗೊಂಡ್ ನೋಡಿದ್ರೆ ನಾನು 50 ಬಾಕ್ಸ್ ತಗೊಂಡ್ಬರ್ತೇನೆ, ಅವ್ರು 50 ತಗೊಂಡ್ರೆ ನಾನು 100 ತಗೊಂಡ್ಬರ್ತೇನೆ ಅನ್ನುವಂತಹ ಮನೋಭಾವ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಚಿಕ್ಕ ಮಕ್ಕಳು ಅಂದ್ರೆ ಒಂದು 10 ವರ್ಷ, 12 ವರ್ಷ, 15 ವರ್ಷ. ನಾನ್ ನಮ್ಮ ಏರಿಯಾದಲ್ಲಿ ಇಲ್ಲೆಲ್ಲ BTM ಲೇಔಟ್ ಇರ್ಬೋದು, ಬನ್ನೇರ್ಘಟ್ಟ ರೋಡ್ ಹತ್ರ ಇರ್ಬೋದು, ನಾನು ನೋಡ್ತಾ ಇದ್ದೇನೆ ಅವರು ಕಾಂಪಿಟಿಷನ್ ಮೇಲೆ ಪರ್ಚೇಸ್ ಮಾಡೋದಾಗ್ಲಿ, ಕಾಂಪಿಟಿಷನ್ ಮೇಲೆ ಅದನ್ನ ಸುಡೋದಾಗ್ಲಿ, ಪಟಾಕಿ ನೋಡೋದಾಗ್ಲಿ ಮಾಡ್ತಾ ಇರ್ತಾರೆ. ಸೊ ಖಂಡಿತವಾಗ್ಲೂ ಆ ರೀತಿಯ ಒಂದು ಮನೋಭಾವ ಇದೆ. ಸರ್ ಬೇರೆ ಬೇರೆ ಡೈಮೆನ್ಷನ್ಸ್ ಗಳಲ್ಲಿ ಮಾತಾಡಿದ್ರು, ಫಸ್ಟ್ ಇಬ್ರು ಎಕ್ಸ್ಪರ್ಟ್ಸ್ ತುಂಬಾ ಚೆನ್ನಾಗಿತ್ತು, ಬೇರೆ ಬೇರೆ ಡೈಮೆನ್ಷನ್ಸ್ ಅಲ್ಲಿ ಮಾತಾಡ್ತಾ ಇದ್ರು. ಬಟ್ ಆ ಮುಂಚೆ ಬಂದಿರುವಂತ ಕೆಮಿಕಲ್ಸ್ ಯಾವ್ದಿತ್ತು, ಇವಾಗ ಯಾವ್ದಿದೆ, ಇವತ್ತಿನ ಒಂದು ಬಳಕೆ ಆಗ್ತಿರುವಂತಹ ಕೆಮಿಕಲಿನ ನಮ್ಮ ಒಂದು ಪರಿಣಾಮ ಆರೋಗ್ಯದ ಮೇಲೆ ಏನ್ ಬೀರ್ತಾ ಇದೆ ಅಂತ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ, ಮ್ಯಾಕ್ಸಿಮಮ್ ಏನು ಪಟಾಕಿಗಳಿದೆ ಬೇರೆ 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 ವೆರೈಟಿಗಳು, ಅದರಲ್ಲಿ ನನ್ನ ಪ್ರಕಾರ 75ರಿಂದ 80% ಅಷ್ಟು ಹಾನಿಕಾರಕ ಇರುತ್ತೆ. ಅದು ಒಂದು ವಾಟರ್ ಪೊಲ್ಯೂಷನ್ ಇರಬಹುದು, ಒಂದು ನಾಯ್ಸ್ ಪೊಲ್ಯೂಷನ್ ಇರಬಹುದು, ಅಥವಾ ಏರ್ ಪೊಲ್ಯೂಷನ್ ಇರಬಹುದು, ಸಾಯಿಲ್ ಪೊಲ್ಯೂಷನ್ ಇರಬಹುದು, ಇದೆಲ್ಲದರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಈ ಕಾಂಪಿಟೇಟಿವ್ ಮನೋಭಾವನ ನಾವು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಅನ್ನೆಸೆಸರಿ ಸುಮ್ನೆ ಜಾಸ್ತಿ ಪಟಾಕಿನ ಜಾಸ್ತಿ ಜನ ಸುಮ್ನೆ ಹೊಡೆದಂಗಾಗುತ್ತೆ ಅಂತ ನನ್ನ ಅನಿಸಿಕೆ. ಎಸ್ ರಾಘವೇಂದ್ರ ಅವರು, ಈಗ ಕೆಲವೊಬ್ಬರ ವಾದ ಏನು ಅಂತ ಹೇಳಿದ್ರೆ, ಹಬ್ಬ ಬರೋದು ವರ್ಷಕ್ಕೊಮ್ಮೆ, ಒಂದಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಒಂದಿನ ಪಟಾಕಿನ ಹಾರಿಸಿದ್ರೆ ಏನು ಸಮಸ್ಯೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಅಲ್ಲ, ದೀಪಾವಳಿ ಹಬ್ಬ ಅಂದರೆ ದೀಪಗಳ ಹಚ್ಚಿ ಹಬ್ಬ ಮಾಡೋದು. ಈ ಪೂರ್ವಜರು ನಾವು ಮಾಡ್ಕೊಂಡು ಬಂದಿದ್ದಾರೆ. ಪೂರ್ವಜರು ಪಟಾಕಿ ಹೊಡೆದೇ ಏನು ಹಬ್ಬ ಮಾಡ್ತಾ ಇರಲಿಲ್ಲ. ಅದೇನು ಹೇಳಿದ್ವಲ್ಲ, 1-2 ಯಾಕಾಗಿ ಹಬ್ಬದ ಟೈಮಲ್ಲಿ ಪಟಾಕಿ ಹೊಡಿತಿದ್ರು ಅಂದರೆ, ಇವಾಗ ನಮ್ಮಲ್ಲೇ ಕಿತ್ತಾಡ್ತಾ ಇರ್ತೇವೆ, ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇವಾಗ ಹಬ್ಬ ಮಾಡ್ಬೇಕಾದ್ರೆ ನಮ್ಮ ಫ್ಯಾಮಿಲಿಗಳ ಒಟ್ಟಾಗಲ್ಲ. ಆದರೆ ಮುಂಚೆ ಎಲ್ಲ ಏನಾಗೋದು, ಒಂದು ಹಳ್ಳಿ ಅಂದರೆ ನಾವು ಸಂಕ್ರಾಂತಿ ಹಬ್ಬ ಹಬ್ಬಕ್ಕೆ ನಮ್ಮಲ್ಲಿ ಒಂದು ಆಲದ ಮರ ಇದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸೇರ್ತಾ ಇದ್ದೀವಿ. ಅಲ್ಲಿ ಸೇರಿಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಹಬ್ಬ ಮಾಡ್ತಾ ಇದ್ದೀವಿ. ಅವು ಯಾಕಾಗಿ ಮಾಡ್ತಿದ್ವಿ ಅಂದರೆ, ಅಲ್ಲೇನಾದರೂ ಒಂದು ಕಾಡು ಪ್ರಾಣಿಗಳು ಬರ್ಬೋದು, ಆನೆಗಳು ಬರ್ಬೋದು, ಇದೆಲ್ಲ ಈ ಥರ ಬರದೇ ಇರೋದಕ್ಕೋಸ್ಕರ ನಾವು ಪಟಾಕಿಗಳನ್ನು ಹೊಡಿತಾ ಇದ್ದೀವಿ. ಯಾಕೆಂದರೆ ಅವೊಂದು ಇದಾಗಲಿ ಅಂತ. ಈಗೇನಾಗಿದೆ, ಈ ಪಟಾಕಿಗಳು ಅಂದ ತಕ್ಷಣ ನೀವು ಪಟಾಕಿಗಳ ಸೌಂಡ್ ಅಲ್ಲ ರೀ, ಅದು ಹೆಂಗೆ ಅಂದರೆ, ನೀವು MG ರೋಡಲ್ಲಿ ಹೊಡೆದಿರೋ ಪಟಾಕಿ ಹೆಚ್ಚು ಕಮ್ಮಿ ನಾಗರಭಾವಿ ಕೇಳುತ್ತೆ. ಆ ರೀತಿ ಒಂದು ಸೌಂಡನ್ನು ಇಟ್ಟಾರೆ, ಮಿತಿನೇ ಇಲ್ಲ. ಈ ಪಟಾಕಿ ಹೊಡೆಯೋರು ನಮ್ಮದು ಮನೆ ಸೌಂಡ್ ಜಾಸ್ತಿ ಕೇಳಲಿ ಅನ್ನೋದ್ರ ಒಂದು ಬದಲಿಗೆ ಈಗ ಬ್ರ್ಯಾಂಡ್ಗಳು, ನಮ್ಮ ಪಟಾಕಿ ಬ್ರ್ಯಾಂಡ್ ಜಾಸ್ತಿ ಸೌಂಡ್ ಆಗಲಿ, ನಮ್ಮ ಪಟಾಕಿ ಬ್ರ್ಯಾಂಡ್ ಜಾಸ್ತಿ ಸೌಂಡ್ ಆಗಲಿ ಅನ್ನೋ ಕಾಂಪಿಟೇಷನಲ್ಲಿ ಇವತ್ತು ಏನಾಗಿದೆ, ಆ ಪಟಾಕಿ ತಯಾರಿ ಮಾಡೋ ಕಂಪ್ನಿಗಳು ಕೂಡ ಇವತ್ತು ಏನಾಗಿದೆ, ಒಂದಕ್ಕಿಂತ ಒಂದು ಜಾಸ್ತಿ ಸೌಂಡ್ ಬರೋ ಥರ ಇವಾಗ ಮಾಡ್ತಾ ಇದ್ದಾರೆ. ಇದೆಲ್ಲ ಬ್ಯಾನ. ಯಾಕೆಂದರೆ ನೋಡಿ, ಪರಿಸರ ಅನ್ನೋದು ಇವತ್ತು ನಮಗೆ, ಈಗ ಮುಂಚೆಲ್ಲ ನಾವೇನು ಮಾಡ್ತಿದ್ವಿ, ಬೆಂಗಳೂರಲ್ಲಿ ನಾವು ಯಾವುದೋ ಕೆರೆ ನೀರನ್ನು ಇದೇ 2099 2000ವರೆಗೆ ಕೆರೆ ನೀರುಗಳನ್ನ ಕುಡಿತಾ ಇದ್ವಿ ನಾವು. ಮಾಮೂಲಿ ಕೆರೆಗಳ ನೀರು ಕುಡಿತಾ ಇದ್ದೀವಿ. ಈಗ ಇವತ್ತು ಏನಾಗಿದೆ, ಕೆರೆ ನೀರುಗಳು ತೊಳ್ಕೊಳಕ್ಕಾಗಲ್ಲ, ಆಮೇಲೆ ಅಲ್ಲಿ ಹತ್ತಿರ ನಿಂತ್ಕೊಳ್ಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಇವತ್ತು. ಪರಿಸರ ಹಾನಿ ನಾವು ಹೀಗೆ ಮಾಡ್ಕೊತ ಹೋದ್ರೆ, ಇವತ್ತು ನೋಡಿ ಕಾವೇರಿ ನದಿ ಇವತ್ತು ನಾವು ನೀರು ಕುಡಿತಾ ಇದ್ದೀವಿ. ಕಾವೇರಿ ನದಿ ನೀರು ಕುಡಿಬೇಕಾದಾಗ ನೀವು ಕಾವೇರಿ ನದಿ ಶುದ್ಧವಾಗಿರ್ಬೇಕಲ್ಲ. ಈಗ ಬರೀ ಪಟಾಕಿ ಬ್ಯಾನ್ ಮಾಡೋದು ಒಂದೇ ಅಲ್ಲ, ನದಿ ದಡೆಯ ಮೇಲ್ಗಳಿಗೆ ಇವತ್ತು ಏನೆಲ್ಲ ಪರಿಸರ ಹಾನಿ ಮಾಡ್ತಾ ಇದ್ದಾರೆ. ಎಣ್ಣೆ ಬಾಟ್ಲಿ ಇರ್ಬೋದು, ಪಾರ್ಟಿ ಮಾಡೋದಿರ್ಬೋದು, ಈ ಕಾರ್ಖಾನೆಗಳಿಂದ ಹೋಗುವಂಥ ನೀರುಗಳಿರ್ಬೋದು, ಪ್ರತಿಯೊಂದು ಪರಿಸರಕ್ಕೆ ಹಾನಿ ಆಗುವಂಥದ್ದು ಎಲ್ಲದನ್ನೂ ಕೂಡ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡ್ಬೇಕು. ಇವತ್ತು ಬರೀ ಪಟಾಕಿಯಿಂದ ನಾವು ಹಾಳೆ ಆಗ್ತಾ ಇಲ್ಲ, ಪರಿಸರ ಹಾನಿ ಆಗ್ತಾ ಇಲ್ಲ, ಬಟ್ ಪಟಾಕಿಯಿಂದಲೂ ಜಾಸ್ತಿ ಆಗ್ತಾ ಇದೆ. ಅದೊಂದು ಟೈಮಿ ಆದರೆ, ಈಗ ದೀಪಾವಳಿಗೋಸ್ಕರ ಪಟಾಕಿ ಬ್ಯಾನ್ ಮಾಡೋಣ ಅಂತ ನಾವು ಹೇಳೋಕೆ, ಯಾಕಂದರೆ ದೀಪಾವಳಿ ಹತ್ರ ಬಂದಿದೆ ಬ್ಯಾನ್ ಮಾಡ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಪಟಾಕಿಯನ್ನು ಇವತ್ತು ದೀಪಾವಳಿಗೆ ಹಾಕೋದು ಒಂದೇ ಅಲ್ಲ ರೀ, ಯಾರೋ ಒಬ್ಬನ ರೌಡಿದು ಬರ್ತಡೇ ಆಗುತ್ತೆ, ಹುಟ್ಟಿದಬ್ಬ ಆಗುತ್ತೆ, ರಾತ್ರಿ ಎಲ್ಲ ನಮ್ಮವ್ರು ಮಲಗಿರ್ತಾರೆ, ಆ ರೌಡಿ ಬರ್ತಡೇ ಮಾಡೋದಕ್ಕೆ ರಾತ್ರಿ ಬೆಳಗ್ಗೆ ಪಟಾಕಿ ಹೊಡ್ಕೊಂಡು ಕೂತಿರ್ತಾರೆ. ಯಾರೋ ಒಬ್ಬನ ರಾಜಕಾರಣಿ ಬರ್ತಾನೆ ಒಂದು ಏರಿಯಾಕ್ಕೆ, ಅವನು ಬಂದ ಅಂತ ಪಟಾಕಿ ಹೊಡಿತಾರೆ. ಇವರೆಲ್ಲ ರಾಜಕಾರಣಿಗಳಿಗೆ ಅಥವಾ ಈ ಥರ ಮಾಡೋರಿಗೆ ಮರ್ಯಾದೆ ಮನೋರು. ಇವತ್ತು ಬೇರೆ ಯಾರೂ ಅಲ್ಲ ರೀ, ಒಬ್ಬ ಸರ್ಕಾರಿ ಅಧಿಕಾರಿ, ಯಾರೋ RTO ಆಫೀಸರು ಮೊನ್ನೆ
ನೀವು ಒಂದು ಇದನ್ನು ತಗೋಬೇಕಾದ್ರೆ ಪಟಾಕಿ ಹೊಡ್ಕೊಂಡು ಟಮಟೆ ಹೊಡ್ಕೊಂಡು ಆರ್ ಟಿ ಒ ಚೇಂಬರಿಗೆ ಹೋಗ್ತಾನೆ. ಈ ರೀತಿ ಮನಸ್ಥಿತಿ ಇದ್ದವಾಗ ಅಂದರೆ ಅವ್ರಿಗೇನು ಅಂದರೆ ನಾನು ಸೌಂಡು ನನಗೆ ಕೇಳಬೇಕು, ನನ್ನ ಒಂದು ನಾನು ಬಂದಿರೋದು ಆ ಏರಿಯಾ ಗೊತ್ತಾಗಬೇಕು ಅನ್ನೋದನ್ನು ಕೆಲವು ರಾಜಕಾರಣಿಗಳು ಅವರ ಒಂದು ಅಭಿಮಾನಕ್ಕೆ ಯಾರೋ ಪಟಾಕಿ ತರಲ್ಲ, ಇವರೇ ದುಡ್ಡು ಕೊಟ್ಟು ಇವರೇ ಪಟಾಕಿ ಹೊಡಿಸ್ಕೊಂಡು ಇವರೇ ವಿಡಿಯೋ ಮಾಡಿಕೊಂಡು 4-6 ಕಡೆ ಹಂಚುತ್ತಾರೆ. ಈ ಮನೋಭಾವ ಇರೋದ್ರಿಂದ ಯಾವುದೇ ಆಗಿ ನೋಡಿ, ಅತಿಯಾದಾಗ ಗತಿಗೇಡು ಅಂತ ನಮ್ಮ ಭಾಷೆ ಇದೆ. ಯಾವುದೇ ಅದು ಅತಿಯಾದಾಗ ಈ ಥರ ಒಂದು ಏನೋ ಒಂದು ಬರುತ್ತೆ. ಈ ಸುಪ್ರೀಂ ಕೋರ್ಟ್ ಎಚ್ಚೆತ್ಕೊಂಡಿದೆ, ಇದನ್ನು ನಾವು ಸ್ವಾಗತ ಮಾಡ್ಬೇಕು. ಯಾಕೆಂದರೆ ಪಟಾಕಿ ಕೆಲವು ನಮಗೇನಾದ್ರು ತಜ್ಞರು, ನಮಗದು ಗೊತ್ತಿಲ್ಲ ಅಷ್ಟೊಂದು, ತಜ್ಞರು ಏನಾದ್ರು ಮಾಹಿತಿ ತಗೊಂಡು ಏನಾದರೂ ಅಲ್ಲಿ ಕೆಮಿಕಲ್ ಫ್ರೀ ಇರೋಂಥದ್ದು, ಇನ್ನು ನಮಗೆ ಏನಾದ್ರು ಈ ನಮ್ಮ ನೈಸರ್ಗಿಕ ಏನು ಹಾನಿ ಆಗದೇ ಇರೋಂಥ ಪಟಾಕಿಗಳು. ಯಾಕಂದ್ರೆ ಅದರಲ್ಲಿ ಕೆಲವು ನಾವು ಹೋಗ್ಬೇಕಾದ್ರೆ ನೋಡ್ತಿದ್ದೀವಿ, ಗ್ರೀನ್ ಪಟಾಕಿ, ಆ ಪಟಾಕಿ ಈ ಪಟಾಕಿ. ಗ್ರೀನ್ ಪಟಾಕಿ ಹೊಡೆದ್ರೂ ನಮ್ಗೆ ಅದೇನೇ ಕೆಮಿಕಲ್ಲೇ ಬರೋದು, ಅದರಲ್ಲಿ ಇನ್ನೂ ಜಾಸ್ತಿ ಬರುತ್ತೆ. ಗ್ರೀನ್ ಪಟಾಕಿ ಅಂತ ಹಚ್ಚಿದ ತಕ್ಷಣ ನಿಮ್ಗೆ ಈ ಫ್ಲೈಟ್ಗಳು ಹೋಗ್ತಾವಲ್ಲ, ಅದೇ ನಾವು ಬಾಲ್ ವಿಮಾನ ಅಂತಿದ್ದೀವಿ ಸಣ್ಣ ಹುಡುಗಿದ್ದಾಗ, ಆ ರೀತಿ ಹೊಗೆ ಬಿಟ್ಕೊಂಡು ಹೋಗುತ್ತಲ್ಲ, ಆ ಥರ ಬರ್ತಾ ಇದೆ. ಅದನ್ನೆಲ್ಲ ಕೆಲವೊಂದನ್ನು ಬ್ಯಾನ್ ಮಾಡಿ ಇನ್ನೂ ಪರಿಸರನ ಉಳಿಸಿಲ್ಲ ಅಂದರೆ ನಾವು ಹೇಳೋದು, ಈಗ ಪೂರ್ವಜರು ಪರಿಸರ ಚೆನ್ನಾಗಿತ್ತು, ಅವಾಗ ಒಳ್ಳೆ ನೀರು ಸಿಗ್ತಾಯಿತ್ತು, ಒಳ್ಳೆ ಗಾಳಿ ಸಿಗ್ತಾಯಿತ್ತು, ಪಟಾಕಿ ಹೊಡಿತಿದ್ರಪ್ಪ. ಈಗ ನಾವು ಪೂರ್ವಜರು ಉಳಿಸಿರುವಂಥ ಕಾಡನ್ನು ಕಡ್ದಾಕಿದ್ದೇವೆ, ಪೂರ್ವಜರು ಉಳಿಸಿರುವಂಥ ಎಲ್ಲ ಕೆರೆಗಳನ್ನು ಮುಚ್ಚಿದ್ದೇವೆ, ಎಲ್ಲ ಮಾಡಿದಲ್ವಾ. ಈಗ ನಾವು ಮಾದರಿಯಾಗಿ ಪೂರ್ವಜರು ಏನು ಬಿಟ್ಟೋಗಿ ಇವತ್ತು ಮರ ಇಲ್ಲ ಗಿಡ ಇಲ್ಲ ಕಮ್ಮಿ ಆಗಿದೆ ಅಂದ್ಕೊಂಡು ಪೂರ್ವಜರು ಪಟಾಕಿ ಹೊಡೆಯೋದ್ರ ಬದಲಿಗೆ ಗಿಡ ಮರಗಳು ನೆಡೋಣ, ಪರಿಸರ ಹಾನಿ ಆಗೋದನ್ನು ತಪ್ಪಿಸೋಣ. ಇವತ್ತು ಪಟಾಕಿ ಜೊತೆಗೆ ಕೆರೆಗಳನ್ನು ಸ್ವಚ್ಛ ಮಾಡೋಣ. ಶಾಲೆಗಳಿಗೆ ಹೋಗ್ಬಿಟ್ಟು ನೋಡಪ್ಪ ಪಟಾಕಿ ಹುಡುಗರಿಗೆ ನೀವು ನೋಡಿ ಯಾವುದೇ ಒಂದು ಪ್ರತಿಯೊಂದು ಊರು ಪ್ರತಿಯೊಂದು ಜಿಲ್ಲೆ ತೊಗೊಂಡ್ರು ಈ ಪಟಾಕಿಯಿಂದ ಕೈ ಸುಟ್ಕೊಂಡಿರೋರು ಇದ್ದಾರೆ, ಕಣ್ಣು ಕಳ್ಕೊಂಡವ್ರು ಇದ್ದಾರೆ. ಈ ರೀತಿಯ ತುಂಬ ಹಾನಿಗಳಿದ್ದಾವೆ. ಅಂಥ ಮಕ್ಕಳಿಗೆ ಹೋಗಿ ಜಾಗ್ರತೆ ಮೂಡಿಸೋಣ. ನೋಡಪ್ಪ ಈ ಥರ ಇದೆ, ಪಟಾಕಿ ಮಾಡಿದ್ರೆ ಹಬ್ಬ ಅಲ್ಲ ಅಂತ ಹೇಳೋಣ. ಆಮೇಲೆ ಇವಾಗ ಹೆಂಗ್ರಿ, ಯಾರೋ ಒಬ್ಬನ ಕ್ರಿಕೆಟವ್ನು ಬರಲಿ, ಯಾರೇ ರಾಜಕಾರಣಿ ಬರಲಿ, ಒಂದು ಏನೇ ಒಂದು ಉತ್ಸವ ಒಂದೇ ಅಲ್ಲ. ನಾವು ಬರೀ ನಾವು ಹಿಂದೂಗಳು ಒಂದೇ ಹೊಡಿತಾ ಇಲ್ಲ, ಈ ಕ್ರಿಶ್ಚಿಯನ್ ಧರ್ಮದವ್ರು ಹೊಡಿತಾರೆ, ಮುಸ್ಲಿಂ ಧರ್ಮದವ್ರು ಹೊಡಿತಾರೆ, ಎಲ್ಲರೂ ಹೊಡಿತಾರೆ. ಅಂದರೆ ಅವ್ರಿಗೇನು ವಿಕೃತ ಮನಸ್ಸುಗಳು. ಇವತ್ತು ನೀವು ಪಟಾಕಿ ಹೊಡಿಬೇಕು ಅಂತ ಹೊಡಿಯಲ್ಲ, ನಾನು ಅಣ್ಣಾಗೊಂದು ಪಟಾಕಿ ಹೊಡೆದೆ, ನಾನು ಅಣ್ಣಾಗೊಂದು ಸರ ಹೊಡೆದೆ, ಇಷ್ಟೇ ಬೇಕಾಗಿರೋದು. ಯಾರಪ್ಪ ಪಟಾಕಿ ತರಿಸಿದ್ದು, ಅವ್ರಿಗೆ ವೇದಿಕೆಯಲ್ಲಿ ಕರೆಯೋದು, ಒಂದು ಸನ್ಮಾನ ಮಾಡೋದು, ಒಳ್ಳೆ ಕೆಲಸ ಮಾಡಿದೆ ನೀನು, ಏನು ಬುದ್ಧಿ ಹೇಳೋರೇ ಇಲ್ಲ. ಏನು ಪರಿಸರಕ್ಕೆ ಹಾನಿ ಮಾಡ್ತಾರೆ ಅವ್ರು ಒಳ್ಳೆಯವರು, ಇವ್ರು ಕಣ್ಣಿಗೆ ಕಾಣೋದು. ಇದು ನೀವು ಬದಲಾಗಬೇಕು, ನಮ್ಗೆ ಹೇಳ್ತಾ ಇರೋದು. ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಯತೀಶ್ ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಯತೀಶ್ ಸರ್, ಈಗ ಈ ಪಟಾಕಿ ಸಿಡಿಸಿರೋದ್ರಿಂದಾಗಿ ಅಥವಾ ಪಟಾಕಿ ಹೊಡೆಯೋದ್ರಿಂದಾಗಿ ಸಹಜವಾಗಿ ವಾಯುಮಾಲಿನ್ಯ ಆಗುತ್ತೆ. ಸೊ ಇದರಿಂದ ವೈರಲ್ ರೋಗಗಳು ಏನೆಲ್ಲ ಬರುತ್ತೆ ಅಂದರೆ ಜ್ವರ ಆಗಿರ್ಬೋದು ಅಥವಾ ನೆಗಡಿ ಕೆಮ್ಮು, ಇದು ಸೇರಿದಂತೆ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ? ಹಲವಾರು ತೊಂದರೆಗಳು ಉಂಟಾಗ್ಬೋದು. ಸಹಜವಾಗಿ ಆಗೋದಂದರೆ ಈ ಶ್ವಾಸಕೋಶಕ್ಕಾಗೋ ಒಂದು ಸಮಸ್ಯೆ ಇರ್ಬೋದು, ಈ ಅಲರ್ಜಿ ಅಂತ ನಾವೇನು ಹೇಳ್ತೀವಿ ಈಗ, ಮತ್ತು ಕೆಮ್ಮು ನೆಗಡಿ ಆಗೋದು, ಕೆಲವರಲ್ಲಿ ಇನ್ನೂ ಇನ್ಫೆಕ್ಷನ್ಗಳಾಗೋ ಸಾಧ್ಯತೆ ಇರ್ತವೆ, ಕೆಲವರಿಗೆ ಚರ್ಮ ರೋಗಗಳ ಸಮಸ್ಯೆಗಳು ಉಂಟಾಗ್ಬೋದು. ಮುಂಚಿತವಾಗಿ ಅವ್ರಿಗೆ ಚರ್ಮ ರೋಗ ಇದ್ದಲ್ಲಿ ಈ ಥರ ವಾಯು ಮಾಲಿನ್ಯ ಆದಾಗ ಏನಾಗುತ್ತೆ, ಈ ಚರ್ಮ ರೋಗಗಳ ಜಾಸ್ತಿ ಆಗ್ತವೆ. ಅದೇ ಥರ ಈ ಕಣ್ಣುಗಳಲ್ಲೂ ಅಲರ್ಜಿಗಳಾಗ್ಬೋದು, ಕಣ್ಣು ಕೆಂಪಾಗೋದಾಗಿರ್ಬೋದು, ಇಲ್ಲ ಕಣ್ಣು ಅಡಿಗಡಿ ಉಜ್ಜೋ ಅಂಥ ಸಮಸ್ಯೆ ಉಂಟಾಗ್ಬೋದು. ಇವೆಲ್ಲ ಸಹಜವಾಗಿ ಅಲರ್ಜಿ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಆಗೋದೇನೆಂದರೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಪಟಾಕಿ ಹೊಡೆಯೋದ್ರಿಂದ ಸಿಡಿದು ಸಮಸ್ಯೆಗಳಾಗಿ ಕಣ್ಣನ್ನು ಹಾಳು ಮಾಡ್ಕೊಳ್ಳೋದು. ಹಲವಾರು ಜನ, ಬರೀ ಮಕ್ಕಳೇ ಅಂತ ಅಲ್ಲ, ವಯಸ್ಕರಲ್ಲೂ ಈ ಥರ ಸಮಸ್ಯೆಗಳು ಉಂಟಾಗ್ಬೋದು. ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀವಿ, 20-25 ವರ್ಷದಿಂದ ಬಹಳಷ್ಟು ಮಂದಿಗಳು ಪಟಾಕಿ ಸಿಡಿತದಿಂದ ತಮ್ಮ ದೃಷ್ಟಿಗಳನ್ನು ಕಳ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಸ್ವಲ್ಪ ತಡೆಗಟ್ಟಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕು. ಈಗ ಮುಂಚೆಗೆ ನಾವು ಹೋಲಿಸಿದ್ರೆ, ಒಂದು 10-15 ವರ್ಷ ಮುಂಚೆಗೆ ಹೋಲಿಸಿದ್ರೆ ಇವಾಗ ಈ ಥರ ಸಂಭಾವನೆಗಳು ಸ್ವಲ್ಪ ಕಡಿಮೆ. ಜನರಲ್ಲಿ ಸ್ವಲ್ಪ ಜಾಗೃತಿ ಮೂಡ್ತಾ ಇದೆ. ಮುಂಚಿನ ಥರ ಕೈಯಲ್ಲಿ ಇಟ್ಕೊಂಡು ಪಟಾಕಿಯನ್ನು ಹೊಡಿತಾರಲ್ಲ ಅಂಥವ್ರಿಗೆ ಏನು ಹೇಳ್ತೀರಿ? ಅದು ಖಂಡಿತವಾಗ್ಲೂ ಅದು ಮಾಡಲೇಬಾರ್ದು. ಕೈಯಲ್ಲಿ ಇಟ್ಕೊಂಡು ಹೊಡೆಯೋದು ಬಹಳ ಅದು ಹಾನಿಕಾರ. ಈಗ ನಾವು ಅಂದ್ಕೊಂಡಂಗೆ ಪಟಾಕಿ ಹೊಡೆಯೋರ್ಗೆ ಮಾತ್ರ ಸಮಸ್ಯೆ ಆಗುತ್ತೆ ಅಂತ ಅಲ್ಲ. ಈಗ ದಾರಿಲಿ ನಡ್ಕೊಂಡು ಹೋಗೋರ್ಗಿರ್ಬೋದು, ಎಷ್ಟೊಂದು ಮಂದಿ ದಾರಿಲಿ ನಡ್ಕೊಂಡು ಹೋಗ್ತಾ ಪಟಾಕಿ ಸಿಡ್ತದಿಂದ ಅವರು ದೃಷ್ಟಿಗಳು ಕಳ್ಕೊಂಡಿದ್ದಾರೆ, ಅವ್ರಿಗೆ ಸಮಸ್ಯೆಗಳು ಉಂಟಾಗಿದ್ದಾವೆ. ಮತ್ತು ಮನೆಯಲ್ಲಿರೋ ವಯಸ್ಕರು ಆ ಶಬ್ದ ಮಾಲಿನ್ಯದಿಂದ ಅವರು ಕಿವಿಯಲ್ಲಿ ಸ್ವಲ್ಪ ಕೇಳುವಿಕೆ ಕಳ್ಕೊಳ್ಳೋದು, ಅದೆಲ್ಲನೂ ಸಮಸ್ಯೆಗಳಾಗ್ತವೆ. ಅದಲ್ಲದೆ ಮನುಷ್ಯರಿಗೆ ಮಾತ್ರ ಅಲ್ಲ, ಮೃಗಗಳಿಗೆ, ನಮ್ಮ ಮನೆಯಲ್ಲಿರೋ ನಾಯಿಗಳಿಗೆ, ಅವುಗಳಿಗೂ ಸಮಸ್ಯೆಗಳು ಆಗೋ ಸಾಧ್ಯತೆಗಳು ಇರ್ತವೆ. ಸೊ ಆದಷ್ಟು ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಪಟಾಕಿಗಳು ತೀರಾ ಹೊಡಿಲೇಬಾರ್ದು ಅನ್ನೋದು ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಆದರೆ ಈ ಥರ
ಸಮಸ್ಯೆಗಳು ಉಂಟಾಗೋದನ್ನು ಜಾಗೃತೆ ವಹಿಸಿ ಅದನ್ನು ಆದಷ್ಟು ಕಡಿಮೆ ಮಾಡೋದು ಸೂಕ್ತ. ಎಸ್, ಮಾತಾಡೋಣ. ಶರತ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಪಟಾಕಿ ಸಿಡಿಸಿರೋದ್ರಿಂದಾಗಿ ಪರಿಸರ ಮಾಲಿನ್ಯ ಆಗುತ್ತೆ, ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಶರತ್ ಸರ್, ಈಗ ಪಟಾಕಿಯ ಸೌಂಡಿಂದ ಮಕ್ಕಳು ಹಾಗೂ ವೃದ್ಧರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಆರೋಗ್ಯದ ದೃಷ್ಟಿಯಿಂದ? ಎರಡಿದೆ ಇಲ್ಲಿ. ನಾನು ಅವಾಗಲೇ ಹೇಳ್ತೀವಿ ಸರ್ ನಿಮಗೆ, ಸೌಂಡ್ ವೈಸ್ ನೋಡಿದ್ರೆ ತುಂಬಾ ಜನರಿಗೆ ಇಲ್ಲಿ ಕಿವಿಗೆ ಎಲ್ಲಿ ಆಲ್ರೆಡಿ ಹಿಯರಿಂಗ್ ಲಾಸ್ ಇರುತ್ತೆ, ಅವರಿಗೆ ಆಲ್ರೆಡಿ ತೊಂದರೆ ಇರುತ್ತೆ ಕಿವಿಯಲ್ಲಿ ಕೇಳಿಸೋದಕ್ಕೆ, ಅಲ್ಲಿ ಇನ್ನೂ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಅವ್ರ ಪಕ್ಕದಲ್ಲಿ ಏನೋ ಪಟಾಕಿ ಸಿಡಿತು ಅಂತ ಹೇಳಿದ್ರೆ ಅವರಿಗೆ ಇಮಿಡಿಯೇಟ್ ಆಗಿ ತೊಂದರೆ ಆಗುವಂತ ಸಾಧ್ಯತೆಗಳಿರುತ್ತೆ. ಇದೇ ಸ್ವಲ್ಪ ಕಾಂಪ್ಲಿಕೇಟೆಡ್, ಆಲ್ರೆಡಿ ಅವರಿಗೆ ಹಿಯರಿಂಗ್ ಲಾಸ್ ಇದೆ, ಸಡನ್ ಆಗಿ ಜೋರಾಗಿ ಏನೋ ಒಂದು ಸೌಂಡ್ ಕೇಳ್ತು ಅಂತ ಹೇಳಿದ್ರೆ ಈ ಅವರ ದೇಹದಲ್ಲಿ ಇಂಬ್ಯಾಲೆನ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ನೋಡಿ, ಕಿವಿ ಯಾವಾಗ ನಮ್ದು ಹಾರ್ಮ್ ಆಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಇಕ್ವಿಲಿಬ್ರಿಯಂ ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಅದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ಕಿವಿ. ಕಿವಿಯಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ಅವರಿಗೆ ತಲೆ ಸುತ್ತು ಬಂದಂಗೆ ಆಗುವಂಥದ್ದು, ಅಥವಾ ಹೆಡ್ ಸ್ಪಿನ್ ಅಂತ ಹೇಳ್ತೇವೆ, ತಲೆ ಸುತ್ತು ಬಂದಂಗೆ ಆಗೋದು, ಮೈ ಎಲ್ಲ ಸುತ್ತು ಬಂದಂಗೆ ಆಗೋದು, ಅಥವಾ ಬಿದ್ದಂಗೆ ಆಗೋದು. ಸೊ ಇದೆಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ಇದು ಸಡನ್ ಆಗಿ ಜೋರಾಗಿ ಒಂದು ಶಬ್ದ ಕೇಳ್ತು ಅಂತ ಹೇಳಿದ್ರೆ ಆಗುವಂಥದ್ದು. ಮಕ್ಕಳಲ್ಲಿ ಸ್ಟ್ರೆಸ್ ಆಂಗ್ಸೈಟಿ ಜಾಸ್ತಿ ಆಗ್ಬಿಡುತ್ತೆ ಸಡನ್ ಆಗಿ. ಮಕ್ಕಳಲ್ಲಿ ಇರಬಹುದು, ಅಥವಾ ಸಾಕು ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ, ಪ್ರಾಣಿಗಳಲ್ಲಿ ಯೂಶುವಲಿ ಸಡನ್ ಆಗಿ ಈ ರೀತಿಯಾದಂತಹ ಸೌಂಡ್ ಬಂತು ಅಂತ ಹೇಳಿದ್ರೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ಬಿಡುತ್ತೆ, ಹೆದರ್ಕೊಂಡ್ಬಿಡ್ತಾರೆ ಸಡನ್ ಆಗಿ, ಹಾರ್ಟ್ ಬೀಟ್ ಜಾಸ್ತಿ ಆಗುವಂಥದ್ದು. ಸೊ ಈ ಸೌಂಡ್ ಇಂದ ಹೇಳ್ತಿರೋದು ನಾನು ಸ್ಪೆಸಿಫಿಕ್ ಆಗಿ ಬರೀ ಸೌಂಡ್, ನಾಯ್ಸ್ ಪೊಲ್ಯೂಷನ್ ಹೆಂಗೆ ಈ ಕ್ರ್ಯಾಕರ್ಸ್ಗಳು ಅಥವಾ ಪಟಾಕಿಗಳು ಮಾಡುತ್ತೆ ಅಂತ. ಸೊ ಮಕ್ಕಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಸಡನ್ ಆಗಿ ಹೆದರ್ಕೊಳ್ಳುವಂಥದ್ದು, ಗಾಬರಿ ಆಗುವಂಥದ್ದು. ಕೆಲವೊಬ್ರು ಆ ಟ್ರಾಮಾನ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಎಷ್ಟೊಂದು ನಾನು ನೋಡ್ತೇನೆ ತುಂಬಾ ಜನರನ್ನ, ಇಲ್ಲ ಸರ್ ನಾನು ಚಿಕ್ಕವನಿದ್ದಾಗ ಯಾವಾಗಲೂ ಪಟಾಕಿಯಿಂದ ನನಗೆ ಒಂದು ಟ್ರಾಮಾ ಆಗಿತ್ತು, ನಾನು ಇವತ್ತಿಗೂ ಜೋರ್ ಶಬ್ದ ಆಯ್ತು ಅಂತ ಹೇಳಿದ್ರೆ, ಅಥವಾ ಪಟಾಕಿ ಸೌಂಡ್ ಎಲ್ಲೋ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನನಗೆ ಒನ್ ಟೈಪ್ ಆಂಗ್ಸೈಟಿ ಶುರು ಆಗುತ್ತೆ, ಸ್ಟ್ರೆಸ್ ಶುರು ಆಗುತ್ತೆ, ನಾನು ಹೋಗಿ ಕಿವಿನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಅಂತ. ಆ ರೀತಿಯಾದಂತಹ ಟ್ರಾಮಾಗಳು ಕೂಡ ಆಗಿರುವ ಜನ ಇದ್ದಾರೆ. ಯಾಕೆಂದ್ರೆ ಪ್ರೀವಿಯಸ್ ಟ್ರಾಮಾ ಕ್ಯಾರಿ ಮಾಡ್ತಾ ಇರುತ್ತೆ ಬಾಡಿ. ಇವಾಗ ಹೆಂಗೆ ಒಂದು ಗಾಡಿನ ಸ್ಪೀಡ್ ಆಗಿ ಓಡಿಸಿ ಎಲ್ಲೋ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಗಾಡಿ ಸ್ಪೀಡ್ ಆಗಿ ಓಡಿಸ್ಬೇಕು ಅಂತ ಹೇಳಿದ್ರೆ 10 ಸರಿ ಯೋಚನೆ ಮಾಡ್ತಾರೆ. ಅದೇ ರೀತಿ ಸೇಮ್ ಮೆಕ್ಯಾನಿಸಮ್ ವೈಸ್ ನಾವು ನೋಡಿದ್ರೆ ಅವ್ರಿಗೆ ಏನಾದ್ರು ಟ್ರಾಮಾ ಆಗಿತ್ತು ಚಿಕ್ಕವರಿದ್ದಾಗ, ಅದು ಅವ್ರಿಗೆ ನೆನಪಿದೆ ಇವಾಗ ಅಂತ ಹೇಳಿದ್ರೆ ಅದನ್ನ ಅವ್ರು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಮುಂದೆ ಬಹುಶಃ ಅವರು ಪಟಾಕಿನ ಟಚ್ ಮಾಡಲ್ಲ, ಅದು ಒಳ್ಳೇದೇ ಎಸ್ಪೆಷಲಿ, ಬಟ್ ಈ ರೀತಿಯಾಗಿ ಒಳ್ಳೇದಲ್ಲ. ಅವ್ರಿಗೇನೋ ಹಾನಿಯಾಗಿ ಟ್ರಾಮಾ ಆಗಿ ಆಗೋದು ಒಳ್ಳೇದಲ್ಲ. ಇನ್ನು ವೃದ್ಧರಲ್ಲಿ ಎಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿರುತ್ತೆ, ಎಲ್ಲಿ ಹೈಪರ್ ಟೆನ್ಷನ್ ಎಲ್ಲ ಇರುತ್ತೆ, ಅಲ್ಲಿ ಅವರ ಓವರ್ ಆಲ್ ಏನು ಹಾರ್ಟ್ ಬೀಟ್ ಇದೆ ಅದೆಲ್ಲ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರಿಗೆ ಮತ್ತಿಷ್ಟು ಕಾಂಪ್ಲಿಕೇಶನ್ಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಆಲ್ರೆಡಿ ಅವರು ಕಾಂಪ್ರಮೈಸ್ ಸ್ಟೇಟ್ ಅಲ್ಲಿ ಇರ್ತಾರೆ, ಆಲ್ರೆಡಿ ಅವರು ಮೆಡಿಕೇಶನ್ಸ್ ಅಲ್ಲಿ ಇರ್ತಾರೆ, ಅಥವಾ ಅಂಡರ್ಲೈನ್ ಡಿಸೀಸಸ್ ಇರುತ್ತೆ, ಅವರಿಗೆ ತೊಂದರೆಗಳಿರುತ್ತೆ. ಅಂತದ್ರಲ್ಲಿ ಇದು ಜೋರಾಗಿ ಸ್ಟಾರ್ಟ್ ಆಯ್ತು, ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ತಿರ್ಗಾ ಇನ್ನೊಂದ್ ಸ್ವಲ್ಪ ಟ್ರಿಗರ್ ಆಗಿ ಇಷ್ಟು ತೊಂದರೆಗಳಾಗುವಂಥದ್ದು ಖಂಡಿತ. ಸೊ ಇದು ಸ್ಪೆಸಿಫಿಕ್ ಆಗಿ ಪಟಾಕಿಯ ಸೌಂಡ್ ಇಂದ ಆಗುವಂತ ತೊಂದರೆಗಳು. ಪ್ರಾಣಿಗಳಲ್ಲೂ ಕೂಡ ಅಷ್ಟೇ, ತುಂಬಾ ಹೆದರ್ಕೊಂಡ್ಬಿಡುತ್ತೆ. ಸರ್ ಹೇಳ್ತಿದ್ರು ಅವಾಗ, ಮನೆಯಲ್ಲಿ ಬೆಡ್ ಕೆಳಗಡೆ ಹೋಗಿ ಆ ಒಂದು ಬೆಡ್ಶೀಟ್ ಒಳಗಡೆ ಹೋಗಿ ಆ ರೀತಿ ಕುತ್ಕೊಳ್ಳುವ ಹಾಗೆ ನಾಯಿಗಳನ್ನ ನಾವು ನೋಡಿದ್ದೇವೆ. ತುಂಬಾ ಹೆದರ್ಕೊಳ್ತವೆ ನಾರ್ಮಲ್ ಪಟಾಕಿಗೇನೆ. ಅಂತದ್ರಲ್ಲಿ ಕೆಲವೊಬ್ರು ನಾಯಿಯ ಬಾಲಕ್ಕೆ ಪಟಾಕಿನ ಕಟ್ಟುವಂತದ್ದನ್ನು ನೋಡಿದ್ದೇವೆ ನಾವು, ಅಥವಾ ಬೆಕ್ಕಿನ ಮೇಲೆ ಪಟಾಕಿನ ಹಾಕೋದನ್ನು ನೋಡಿದ್ದೇವೆ. ಇದರಿಂದ ತುಂಬಾ ಹೆದರ್ಕೊಂಡ್ಬಿಡ್ತಾವೆ ಅವು. ಲೇಟರ್ ಅವು ಏನ್ ಅನ್ಕೊಳ್ತಾವೆ ಅಂತ ಹೇಳಿದ್ರೆ, ಈ ಮನುಷ್ಯರೆಲ್ಲ ಇದೇ ರೀತಿ ಮಾಡ್ತಾರೆ ಅಂತ ಹೇಳಿ ಮನುಷ್ಯರಿಗೆ ಅಟ್ಯಾಕ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಾವು ನಾಯಿಗಳಿಗೆ ಬೈತೇವೆ. ಆಕ್ಚುಲಿ ಅದು ಶುರು ಆಗಿರೋದು ನಮ್ಮಿಂದನೇ ಶುರು. ನಾಯಿಗಳು ಬಂದು ಅಟ್ಯಾಕ್ ಮಾಡ್ತು, ರೇಬೀಸ್ ಬಂತು ನಾಳೆ ಅಂತ ನಾವು ಅವರಿಗೆ ಹೇಳೋಕ್ಕಿಂತ ಆ ಹೆದರಿಕೆಯನ್ನು ಹುಟ್ಟಿಸಿರೋದೇ ಈ ರೀತಿಯಾದಂತಹ ಶಬ್ದಗಳು. ಎಸ್ಪೆಷಲಿ ಪಟಾಕಿಯ ಶಬ್ದ ಏನಿದೆ, ನಾಯಿಗಳು ತುಂಬಾ ಹೆದರ್ಕೊಳ್ಳುತ್ತೆ. ಸೊ ಅದರಿಂದ ಬೀದಿಯಲ್ಲಿ ಹೋಗ್ತಿರುವಂತಹ ನಾಯಿಗಳು ಮುಂದೆ ಚಿಕ್ಕ ಮಕ್ಕಳಿಗಿರ್ಬೋದು ಅಥವಾ ವೃದ್ಧರಿಗಿರ್ಬೋದು ಯಾವತ್ತೂ ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ, ಅಥವಾ ಏನೋ ಹೆದರ್ಕೊಂಡು ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆ ಪ್ರಾಣಿಗಳ ತಪ್ಪಿರಲ್ಲ ಯೂಶಲಿ. ಇದೆಲ್ಲ ಕೂಡ ಈ ಪಟಾಕಿಯ ಸೌಂಡ್ ಇಂದ, ಶಬ್ದದಿಂದ ಆಗುವಂತ ದುಷ್ಪರಿಣಾಮಗಳು. ಎಸ್ ಕೌಶಿಕ್ ಅವರೇ, ಈಗ ಪ್ರಮುಖವಾಗಿ ಬೆಂಗಳೂರು ವಿಚಾರಕ್ಕೆ ಬರೋಣ. ಈಗ ಮೊದಲೇ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಈ ಒಂದು ಟ್ರಾಫಿಕ್ಕಿಂದಾಗಿ, ಉಸಿರಾಟ ಸಮಸ್ಯೆ, ನೂರಾರು ಟೆನ್ಷನ್ಗಳು. ಇದರ ಮಧ್ಯೆ ಅವತ್ತಿನ ದಿನ ಅಂದರೆ ದೀಪಾವಳಿಯ ದಿನ ಈ ರೀತಿಯ ಪಟಾಕಿಯನ್ನು ಹೊಡೆಯೋದ್ರಿಂದಾಗಿ ಏನೆಲ್ಲ ಸಮಸ್ಯೆ ಆಗ್ಬೋದು, ಎಷ್ಟರ ಮಟ್ಟಿಗೆ ಪರಿಸರಕ್ಕೆ ಹಾನಿ ಆಗುತ್ತೆ, ಜನರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ನೋಡಿ, ಒಳ್ಳೆಯ ಉತ್ತಮವಾದಂಥ ಪ್ರಶ್ನೆ. ಏನಾಗುತ್ತೆ ಅಂತಂದರೆ, ಪಟಾಕಿ ಈಗ ಮಾಡರ್ನೈಸ್ ಆಗಿಬಿಟ್ಟಿದೆ. ಸರ್ ಹೇಳ್ದಂಗೆ ವೈಭವೀಕರಣ, ಅಂದರೆ ಪಟಾಕಿನೇ ಹೊಡೆದು ವೈಭವೀಕರಿಸೋದು ಅಂತಂದರೆ ಅದರಲ್ಲಿ 1 ಲಕ್ಷ ರೂಪಾಯಿ ಪಟಾಕಿ ತರೋದು, ಆಕಾಶ ಎತ್ತರಕ್ಕೆ ಹೋಗಿ ಅಲ್ಲಿ ಡಮ 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 ಅನ್ಸೋದು, ಅಲ್ಲಿ ಕಲರ್ಫುಲ್ಲಾಗಿ ಮಾಡೋದು. ಏನಾಗುತ್ತೆ ಅಂತಂದರೆ ಅಲ್ಲಿ ಶಬ್ದ ಮಾಲಿನ್ಯದ ಜೊತೆಗೆ ನಿಮಗೆ ಲೈಟ್ ಪೊಲ್ಯೂಷನ್ನು ಕ್ರಿಯೇಟ್ ಆಗುತ್ತೆ. ಪಕ್ಷಿಗಳು ದಿಕ್ತಪ್ತವೆ. ಅಂದರೆ ವಲಸೆ ಬರೋ ಪಕ್ಷಿಗಳು ಇದೇ ಸಂದರ್ಭದಲ್ಲಿ ಶುರು ಮಾಡ್ತವೆ. ಅಕ್ಟೋಬರ್ ತಿಂಗಳಿಂದ
ಜೂನ್ ತನಕ ನಾನು ಮೊದಲೇ ಹೇಳಿದೆ, ಈ ಪಕ್ಷಿಗಳು ದಿಕ್ಕಾಪಾಲಾಗ್ಬಿಡ್ತವೆ. ಇದನ್ನು ನಾವು ನಿಲ್ಲಿಸಬೇಕು, ವೈಭವೀಕರಿಸಬಾರ್ದು. ಹಿಂದಿನ ಕಾಲದಲ್ಲಿ ಏನಿತ್ತು ಎಷ್ಟಿತ್ತು ಅಷ್ಟೇ. ಈಗ ಪಟಾಕಿನಲ್ಲಿ ಯಾವ್ಯಾವುದು ಕೆಮಿಕಲ್ ಯೂಸ್ ಮಾಡ್ತಾರೆ ಅಂತಂದರೆ, ಹಲ್ಲು ನೋವಿದ್ದರೆ ಅಲ್ಲಿಗೆ ಏನು ಯೂಸ್ ಮಾಡ್ತಾರೆ ಅದೇ ಪೊಟ್ಯಾಷಿಯಂ ನೈಟ್ರೇಟ್ನೇ ಇಲ್ಲಿ ಯೂಸ್ ಮಾಡ್ತಾರೆ. ಯಾವುದರಲ್ಲಿ ಪೊಟ್ಯಾಷಿಯಂ ಪರ್ಕ್ಲೋರೇಟ್ ಅಂತ ಯೂಸ್ ಮಾಡ್ತಾರೆ ಆಕ್ಸಿಡೈಸರ್ ಆಗಿ. ಆಮೇಲೆ ಆಹಾರ ವಸ್ತುಗಳನ್ನ ಸಂರಕ್ಷಣೆ ಮಾಡೋದಕ್ಕೆ, ಅಂದರೆ ಕ್ರಿಮಿಕೀಟಗಳಿಂದ ಸಂರಕ್ಷಿಸೋದಕ್ಕೆ ಏನು ಯೂಸ್ ಮಾಡ್ತಾರೋ ಪಟಾಕಿಲಿ ಅದನ್ನೇ ಯೂಸ್ ಮಾಡ್ತಾರೆ. ಆದರೆ ಇದು ಪ್ರತಿ ವರ್ಷ ಏನಾಗ್ತಾ ಇದೆ ಅಂತಂದರೆ, ಜನ ಬೇರೆ ಬೇರೆ ಥರತಕ್ಕಂಥ ಪಟಾಕಿಗಳನ್ನ ನಾವು ಸ್ಟಾಪ್ ಮಾಡಲೇಬೇಕಾಗತ್ತೆ. ವಯಸ್ಸಾದವರು ಓಡಾಡ್ತಾ ಇರ್ತಾರೆ, ಸಡನ್ನಾಗಿ ಯಾರೋ ಪಟಾಕಿ ಇಟ್ಬಿಟ್ಟು ಮನೆಗೆ ಒಳಗಡೆ ಓಡ್ ಬಂದುಬಿಟ್ಟಿರ್ತಾರೆ, ಅದು ಎಲ್ಲಿ ಡಮ್ ಅನ್ನತ್ತೆ ಅಂತಲೇ ಗೊತ್ತಾಗಿಲ್ಲ. ಯಾರೋ ಪಾದಚಾರಿಗಳು ಆ ರೋಡಲ್ಲಿ ಬರ್ತಾರೆ, ಏಕಾಏಕಿ ಪಟಾಕಿಗಳು ಸಿಡಿಯೋಕ್ಕೆ ಶುರು ಆಗ್ತವೆ. ಅವ್ರು ಯಾರು ಮನೆ ಒಳಗಡೆ ಹೋಗಬೇಕು ಅಂತ ಗೊತ್ತಾಗಿರೋದಿಲ್ಲ. ಇನ್ನೆಲ್ಲೋ ಒಂದು ಮಕ್ಳು ಯಾವುದೋ ಒಂದು ಸುಸುರು ಬತ್ತಿನೋ ಇನ್ನೇನೋ ಒಂದು ಹಚ್ಚಿಬಿಟ್ಟು ಅಲ್ಲಿ ಬಂದುಬಿಟ್ಟಿರ್ತಾರೆ. ಅದು ಬಿಸಿ ಇರುತ್ತೆ, ತಾಮ್ರದ ತಂತಿ, ಅದು ಕೈಗೆ ತಾಗುತ್ತೆ. ಇಲ್ಲಾಂತಂದರೆ ಯಾರೋ ದಾರಿನಲ್ಲಿ 2 ವೀಲರ್ ಹೋಗ್ತಾ ಇರುತ್ತೆ, ಇಲ್ಲ ಕಾರ್ ಹೋಗ್ತಾ ಇರುತ್ತೆ, ಅವ್ರಿಗೆ ಎಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಏಕಾಏಕಿ ಪಟಾಕಿ ಸಿಡಿಯೋಕ್ಕೆ ಶುರು ಆಗುತ್ತೆ. 2 ವೀಲರ್ ಅವರು ದಿಕ್ಕು ತಪ್ತಾರೆ. ಇಲ್ಲಾಂತಂದರೆ ಕಾರ್ನವರು ಎಲ್ಲೋ ಹಿಂದೆನೂ ಹೋಗೋಕ್ಕಾಗಲ್ಲ, ಮುಂದೆನೂ ಬರೋಕ್ಕಾಗಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ, ಸ್ಟ್ಯಾಂಡರ್ಡ್ ಆಗಿಬಿಟ್ಟಿರ್ತಾರೆ. ಅಪ್ಪ ಅಮ್ಮಂದರು ಪಟಾಕಿ ಹಬ್ಬದಲ್ಲಿ ಪಟಾಕಿ ತಂದು ಮಕ್ಕಳಿಗೆ ಹೇಳ್ಕೊಡೋದ್ಕಿಂತ ಫಸ್ಟ್ ಏಡ್ ಏನು, ಫಸ್ಟ್ ಏಡ್ ಪ್ರಿಕಾಷನರಿ ತೊಗೋಬೇಕಾ, ಇಲ್ಲಾಂತಂದರೆ ಅದಕ್ಕೆ ಪಟಾಕಿ ಹೊಡಿಯೋಕ್ಕೆ ಮುಂಚೆ ನಾವು ಏನು ಮಾಡಬೇಕು, ಮಾಡಬೇಕು, ಎಲ್ಲರೂ ಒಂದು ಕಡೆ ನೀರು ಇಟ್ಕೋಬೇಕಾ, ಫಸ್ಟ್ ಏಡ್ ಕಿಟ್ ರೆಡಿ ಇಟ್ಕೊಂಡಿರ್ಬೇಕಾ. ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದರೆ ಹೂಕುಂಡ ಇಡೋದಕ್ಕೆ ಹೋಗ್ತಾರೆ, ಅದು ಹಚ್ಚಿಲ್ಲ ಅಂತ ಮತ್ತೆ ಅಲ್ಲಿ ನಿಂತಿರ್ತಾರೆ, ಅದು ಕಣ್ಣಿಗೆ ಸ್ಫೋಟ ಆಗುತ್ತೆ, ಕಣ್ಣು ಕಳ್ಕೊಳ್ಳೋರು ತುಂಬ ಜನ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಸ್ಟ್ಯಾಂಡರ್ಡೈಸ್ ನೋಡ್ಕೋಬೇಕು. ಮತ್ತು ಗೌರ್ಮೆಂಟ್ ಅವರು ಒಂದು ಇದು ಮಾಡಬೇಕು, ಯಾವುದು ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಪಟಾಕಿನಲ್ಲಿ ಯಾವ ಅಂಶಗಳನ್ನ ನಾವು ಹಾಕಬೇಕು, ಯಾವ ಕೆಮಿಕಲ್ಸ್ನ ನಾವು ಯೂಸ್ ಮಾಡಿದ್ರೆ ಸೇಫ್, ಇದನ್ನೆಲ್ಲ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಈ ಸ್ಟ್ಯಾಂಡರ್ಡೈಸ್ ಮಾಡಲಿಲ್ಲ ಅಂತಂದರೆ ದಿನಂಪ್ರತಿ ಡಾಕ್ಟರ್ ಹೇಳ್ದಂಗೆ ಎಷ್ಟೋ ಬ್ಲೈಂಡ್ ಆಗೋ ಚಾನ್ಸಸ್ ಇರುತ್ತೆ, ಕಿವಿ ಕೇಳಿಸದೇ ಇರೋತಕ್ಕ, ಸಡನ್ನಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತವೆ. ಒಂದು ಆಟೋಮ್ ಬಾಂಬ್ ಸಿಡಿದ್ರೆ ಏಕಾಏಕಿ ಪಾಪ ಮಲ್ಗೋರು ಜಾಸ್ತಿ ಅಂತಂದರೆ ವಯಸ್ಸಾದವರು ನಿದ್ರೆಗೆ ಒಳಗಾಗ್ತಾರೆ 9:30 10 ಗಂಟೆಗೆ. 10 ಗಂಟೆ ಮೇಲೂ ನಾವು ಪಟಾಕಿ ಹೊಡಿಬೇಕು, ವೈಭವೀಕರಿಸಬೇಕು, ನಮ್ಮ ಹಬ್ಬಗಳನ್ನ ಆಚರಿಸಬೇಕು ಅನ್ನೋದನ್ನ ನಾವು ಕಮ್ಮಿ ಮಾಡಬೇಕು. 10 o'clock ಅದಕ್ಕೊಂದು ಟೈಮ್ ನಾವು ಟೈಮ್ ಲೈನ್ಸ್ ಇಟ್ಕೋಬೇಕು. ಸರ್ಕಾರ ಒಂದು ಗೈಡ್ಲೈನ್ಸ್ ಅಂತ ಇಟ್ಕೋಬೇಕು, ಇಷ್ಟರಿಂದ ಇಷ್ಟು ಗಂಟೆ ಒಳಗಡೆ ನೀವು ಪಟಾಕಿ ಹೊಡೆದ್ರೆ ಕ್ಷೇಮ, 9:30ಗೆ ಕ್ಲೋಸ್ ಮಾಡಿಬಿಡಿ. ಯಾಕಂದರೆ ವಯಸ್ಸಾದವರು ಮಲ್ಕೊಳ್ಳೋ ಟೈಮ್ನಲ್ಲಿ ಏಕಾಏಕಿ ಢಮಾರ್ ಅನ್ಸ್ಬಿಟ್ರೆ, ಈಗೆಲ್ಲ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ, ಒಬ್ಬೊಬ್ಬರೇ ಇರ್ತಾರೆ, ಅದು ಏಕೋ ಜಾಸ್ತಿ ಆಗುತ್ತೆ, ಒಂದೇ ಸಮ ಅವರು ಟ್ರಾಮಟೈಸ್ ಆಗಿಬಿಡ್ತಾರೆ. ಸೊ ಅದನ್ನೆಲ್ಲ ನಾವು ಕಮ್ಮಿ ಮಾಡ್ತಾ ಇರಬೇಕು ಬೆಂಗಳೂರು ನಗರಾದ್ಯಂತ. ಸೊ ಇನ್ನೊಂದು ನೀವು ಜ್ಯೋತಿಷ್ಯವಾಗಿ ಕೇಳೋದಾದರೆ, ಅಕ್ಟೋಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತಂದರೆ, ಅಕ್ಟೋಬರ್ ಟು ಫೆಬ್ರವರಿ 5th ಅಂದರೆ ನಾವು ರಥಸಪ್ತಮಿ ಅಂತ ಏನು ಹೇಳ್ತೀವಿ, ಆಶ್ವೀಜ ಮಾಸದಿಂದ ರಥಸಪ್ತಮಿ ತನಕ ಭೂಮಿ 23 ಡಿಗ್ರಿ ಸೂರ್ಯನಿಂದ ದೂರ ಹೋಗ್ತಾನೆ. ಆಗ ನಾವು ಈಗ ಕಾರ್ತಿಕ್ ಮಾಸದಲ್ಲಿ ದೀಪ ಅಲಂಕಾರ, ದೀಪ ಜ್ಯೋತಿ, ಅದು ಇದೆಲ್ಲ ನಾವು ಮಾಡ್ತೀವಲ್ಲ, ದೀಪ ಪಟಾಕಿ, ಇದೇನಿಗೆ ಮಾಡ್ತೀವಿ ಅಂತಂದರೆ 5:30ಗೆಲ್ಲ ಕತ್ಲೆ ಆಗೋಕ್ಕೆ ಶುರುವಾಗುತ್ತೆ ಹಳ್ಳಿಗಳಲ್ಲಿ. ಮತ್ತು ಕಾಡು ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದರೆ 5:30 ಆದಮೇಲೆ ಕತ್ಲೆ ಆದಷ್ಟು ಪ್ರಾಣಿಗಳು ನಾಡಿಗೆ ಬರೋದು. ಈಗ ಕುರಿ ಎತ್ಕೊಂಡು ಹೋಗೋದು, ಇಲ್ಲಾಂದರೆ ಚಿರತೆ ಬಂದು ದನದ ಕೊಟ್ಟಿಗೆಯಲ್ಲಿ ನುಗ್ಗೋದು. ಇದಕ್ಕೇನು ಮಾಡ್ತಾರೆ ಅಂತಂದರೆ, ದೀಪಾವಳಿನಲ್ಲಿ ಪ್ರಾಣಿಗಳು ಗೋಮಾಳಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿರ್ತಾವಲ್ಲ, ಇಂಥದನ್ನು ಓಡಿಸ್ಲಿಕ್ಕೆ ಪಟಾಕಿ ಅಭಿಯಾನ ಮಾಡ್ತಾಯಿದ್ರು. ಈಗ ನಾವು ಸಿಟಿ ಲಿಮಿಟ್ಸಲ್ಲಿದ್ದೀವಿ, ಸಿಟಿನಲ್ಲಿ ವೈಭವೀಕರಿಸ್ತಾ ಇದ್ದೀವಿ. ಆ ವೈಭವೀಕರಣ ಮಾಡೋದನ್ನು ಕಮ್ಮಿ ಮಾಡಬೇಕು. ಮಾತಾಡೋಣ. ಶರತ್ ಸರ್, ಈಗ ಪ್ರಮುಖವಾಗಿ ಈ ಪಟಾಕಿ ಅಂತ ಬಂದಾಗ ಹೃದಯ ಸಂಬಂಧಿಯ ಕಾಯಿಲೆ ಇರುವವರು ಆ ಸಮಯದಲ್ಲಿ ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ? ಹಾಗೆ ತುಂಬಾ ಒಳ್ಳೆ ಪ್ರಶ್ನೆ. ಪ್ರಿಕಾಷನರಿ ಮೇಜರ್ ಆಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆದವರು ಆಲ್ರೆಡಿ ಇರೋರು, ಪ್ಲಸ್ ಯಾರೆಲ್ಲ ರಿಸ್ಕ್ ಫ್ಯಾಕ್ಟರ್ ಇರ್ತಾರೆ ನೋಡಿ. ಈಗ ರಿಸ್ಕ್ ಫ್ಯಾಕ್ಟರ್ ಇರೋ ಕೆಲವೊಂದು ಟೈಮ್ ಅವರಿಗೆ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ, ವೈದ್ಯರಿಗೂ ಗೊತ್ತಿರಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದಾರೆ ಅವರು ಅಂತ. ತುಂಬಾ ವರ್ಷದಿಂದ ಸ್ಮೋಕಿಂಗ್ ಮಾಡಿರ್ತಾರೆ, ಅಥವಾ ತುಂಬಾ ವರ್ಷದಿಂದ ಹೈಪರ್ ಟೆನ್ಷನ್ ಇರುತ್ತೆ ಅವರಿಗೆ, ಅಥವಾ ಫ್ಯಾಮಿಲಿಯಲ್ಲಿ ಇರುತ್ತೆ, ಹೆರಿಡಿಟಿ ಆಗಿ ಬಂದಿರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ. ಆಲ್ರೆಡಿ ಅವ್ರಿಗೆ ಒಂದು ಸಡನ್ ಆಗಿ ಸೌಂಡ್ ಆಗಿ ಸಡನ್ ಆಗಿ ಅವ್ರು ಟ್ರಿಗರ್ ಆಗಿ ಹಾರ್ಟ್ ಬೀಟ್ ಜಾಸ್ತಿ ಆಗಿ ಪೇನ್ ಸ್ಟಾರ್ಟ್ ಆಗಿ ಆಮೇಲೆ ಆಸ್ಪತ್ರೆಗೆ ಹೋಗಿರುವಂತದ್ದು ಇರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಹೃದಯ ಸಂಬಂಧಿ ಕಾಯಿಲೆ ಇರುವವರು ಯಾವ ರೀತಿ ಅವರು ಪ್ರಿಕಾಷನ್ಸ್ ಗಳನ್ನ ತಗೋಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಅವರು ಆದಷ್ಟು ಅವ್ರ ಅಕ್ಕಪಕ್ಕದಲ್ಲಿರುವಂತಹ ಜನರಿಗೆ ಎಜುಕೇಟ್ ಮಾಡಬೇಕು. ಪಟಾಕಿಗಳನ್ನ ಇಂತಿಷ್ಟು ಸಮಯದಲ್ಲೇನೆ ನೀವು ಆದಷ್ಟು ಹೊಡಿಬೇಡಿ, ಪಟಾಕಿಗಳನ್ನ ಯೂಸ್ ಮಾಡೋದೇ ಇತ್ತು ಅಂತ ಹೇಳಿದ್ರೆ ಇಂತಿಷ್ಟು ಸಮಯದಲ್ಲಿ ಮಾತ್ರ ಯೂಸ್ ಮಾಡಿ. ಸರ್ 10 ಗಂಟೆ ಅಂತ ಹೇಳ್ತಿದ್ರು, ಬಟ್ ನನ್ನ ಪ್ರಕಾರ 8 ಗಂಟೆ ಮ್ಯಾಕ್ಸಿಮಮ್ ಇದ್ರೇನೆ ಅದು 10 ಗಂಟೆವರೆಗೂ ಹೋಗುತ್ತೆ. 10 ಗಂಟೆ ಅಂತ ಮಾಡಿದ್ರೆ 12 ಗಂಟೆವರೆಗೂ ಹೋಗ್ಬಿಡುತ್ತೆ ಅದು ಅಂತ ನನ್ಗನ್ಸುತ್ತೆ. ಸೊ 8 ಗಂಟೆ 7 ಗಂಟೆ ಮ್ಯಾಕ್ಸಿಮಮ್ ಇಟ್ಕೊಂಡ್ಬಿಟ್ಟು ಆ ಟೈಮಲ್ಲಿ ಅವರು ಸ್ಪೆಸಿಫಿಕ್ ಆಗಿ ಕಿವಿಯಲ್ಲಿ ಶಬ್ದ ಜಾಸ್ತಿ ಕೇಳದಿರೋಂಗೆ ಅವರು ಇಯರ್ ಪ್ಲಗ್ಸು ಅಥವಾ ಸಿಂಪಲ್ ಇರುವಂತಹ ಡ್ರೈ ಕಾಟನ್ ಆ ರೀತಿಯನ್ನ ಅವ್ರು ಇಟ್ಕೊಳ್ಬೇಕು. ಅಥವಾ ಮಂಕಿ ಕ್ಯಾಪ್ ಏನ್ ಬರುತ್ತೆ ಜನರಲ್ ಕ್ಯಾಪು,
ಆ ಕ್ಯಾಪ್ಗಳನ್ನ ಧರಿಸಿ ಕೂತ್ಕೊಳ್ಳೋದು ತುಂಬಾ ಉತ್ತಮ. ಇದರಿಂದ ಸಡನ್ ಆಗಿ ಸೌಂಡ್ಸ್ ಏನ್ ಬರುತ್ತೆ ಅದರಿಂದ ಅವ್ರು ಟ್ರಿಗರ್ ಆಗಲ್ಲ. ಇತ್ತೀಚೆಗೆ ಬರ್ತಾ ಇರುವಂತಹ ಪಟಾಕಿಗಳನ್ನ ನಾವು ನೋಡಿದ್ದೇವೆ. ಸೌಂಡ್ ಲೆವೆಲ್ಸ್ ಏನಿದೆ ತುಂಬಾನೇ ಹೈ ಇದೆ, ಆ ಡಿಸಿಬಲ್ ಸೌಂಡ್ ಏನಿದೆ ತುಂಬಾನೇ ಹೈ ಇದೆ. ಐ ಥಿಂಕ್ ಅದರ ಮೇಲೆ ಎಕ್ಸಾಕ್ಟ್ ಆಗಿ ಕಾನೂನು ಇದೆ, ಬಟ್ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಿಲ್ಲ ಯಾರು. ಹೈ ಡಿಸಿಬಲ್ ತುಂಬಾ ಬರ್ತಾ ಇರೋದ್ರಿಂದ ಅದು ಎಲ್ಲೋ ಒಂದ್ ಕಡೆ ತುಂಬಾನೇ ಟ್ರಿಗರ್ ಆಗುತ್ತೆ. ಸೊ ಅವರು ಆ ಶಬ್ದವನ್ನ ಆದಷ್ಟು ಫಿಲ್ಟರ್ ಮಾಡಿ ಒಳಗಡೆ ಬರುವಂಗೆ, ಶಬ್ದ ನಾವು ನಿಲ್ಲಿಸ್ಲಿಕ್ಕಂತೂ ಆಗಲ್ಲ. ಪಟಾಕಿ ಹೊಡಿತಿದ್ದಾರೆ ಅಂತ ಹೇಳಿದ್ರೆ ಶಬ್ದ ಬಂದೇ ಬರುತ್ತೆ. ಪಟಾಕಿನೇ ಹೊಡಿತಾ ಇಲ್ಲ ಅಂದ್ರೆ ಒಳ್ಳೇದು, ಹೊಡಿತಾನೆ ಇಲ್ಲ ಅಂತ ಹೇಳಿದ್ರೆ. ಬಟ್ ಪಟಾಕಿ ಆಲ್ರೆಡಿ ಇಲ್ಲಿ ಬರ್ನ್ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ ಅವರು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಸಡನ್ ಆಗಿ ಬರ್ತಿರುವಂತಹ ಸೌಂಡಿನಿಂದ ಅವರು ಅದನ್ನ ಫಿಲ್ಟರ್ ಮಾಡಿ ಸ್ವಲ್ಪನೇ ಸೌಂಡ್ ಬರುವಂಗೆ ಅದನ್ನ ಅವ್ರು ಮಾಡ್ಕೋಬೇಕು. ಅದಕ್ಕೆ ಅವರು ಸಿಂಪಲ್ ಆಗಿರುವಂತಹ ಇಯರ್ ಪ್ಲಗ್ ಗಳನ್ನ ಯೂಸ್ ಮಾಡೋದಾಗ್ಲಿ, ಮಂಕಿ ಕ್ಯಾಪ್ ಗಳನ್ನ ಯೂಸ್ ಮಾಡೋದಾಗ್ಲಿ, ಕನಿಷ್ಠ ಇದು ಏನು ಕಾಟನ್ ಏನ್ ಬರುತ್ತೆ ಹತ್ತಿನ ಅವ್ರು ಕಿವಿಯಲ್ಲಿ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಸೌಂಡ್ ಏನಿದೆ ಕಡಿಮೆ ಆಗಿ ಬರಲ್ಲ ಅಂತ ಹೇಳಿಕ್ಕಾಗಲ್ಲ. ಇದು ಮೊದಲನೇ ಅವರ ಒಂದು ಡ್ಯೂಟಿ, ಇದನ್ನ ಮಾಡ್ಲೇಬೇಕು ಅವರು. ಇನ್ನು ಸ್ಪೆಸಿಫಿಕ್ ಕೆಲವೊಂದು ಕೇಸಸ್ಗಳಲ್ಲಿ ಎಕ್ಸೆಪ್ಷನ್ಸ್, ಎಲ್ಲಿ ಈ ರೀತಿಯಾದಂತಹ ಸೌಂಡ್ಸ್ ಟ್ರಿಗರ್ ಆದ ತಕ್ಷಣ ಅವರಿಗೆ ಹಾರ್ಟ್ ಚೆಸ್ಟ್ ಪೇನ್ ಬರುವಂತದ್ದು, ಚೆಸ್ಟ್ ಡಿಸ್ಕಂಫರ್ಟ್ ಆಗುವಂತದ್ದು, ಇಂಥ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಈ ಹಬ್ಬ ಶುರು ಆಗೋಕ್ಕಿಂತ ಮುಂಚೆನೆ ಅವರು ಅವರವರ ರಿಲೆವೆಂಟ್ ರೆಸ್ಪೆಕ್ಟಿವ್ ಯಾರು ವೈದ್ಯರು ಇರ್ತಾರೆ ಅವರ. ಸರಿ, ಇನ್ನೊಂದು ಪ್ರಶ್ನೆ, ಈಗ ಪಟಾಕಿ ಹಚ್ಚುವಂತ ಸಂದರ್ಭದಲ್ಲಿ ತಕ್ಷಣ ಕಣ್ಣಿಗೆ ಬಿತ್ತು ಅಂತ ಹೇಳಿದ್ರೆ ಆ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕು? ಸೊ ಆ ಮೂಮೆಂಟ್ ಅಲ್ಲಿ ಅವರು ಕಣ್ಣಿಗೆ ಬೀಳುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಆ ಮೂಮೆಂಟ್ ಅಲ್ಲಿ ಫಸ್ಟ್ ಅಲ್ಲಿಂದ ಹೊರಡ್ಬೇಕು, ಅವ್ರು ನಿಂತ್ಕೋಬಾರ್ದು. ಅಲ್ಲಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಯಾವುದೋ ಫೈರ್ ಆಕ್ಸಿಡೆಂಟ್ ಆಗ್ತಾ ಇದೆ ಅಥವಾ ಏನೋ ಪಟಾಕಿಯಿಂದ ಯಾವುದೋ ಆಕ್ಸಿಡೆಂಟ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ನಿಷ್ಟು ಭಾಗಕ್ಕೆ ಅವ್ರಿಗೆ ಅದು ತಾಗುವಂತ ಸಾಧ್ಯತೆಗಳಿರುತ್ತೆ. ಕಣ್ಣಿಗೆ ಸ್ಪೆಸಿಫಿಕ್ ಆಗಿ ಅವರು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ರಶ್ ಮಾಡೋದು ತುಂಬಾ ಉತ್ತಮ. ಇಲ್ಲಿ ಅವರು ನೀರ್ ಹಾಕ್ತಾ ಕುತ್ಕೊಳ್ಳೋದು ಅಥವಾ ಆಯಿಂಟ್ಮೆಂಟ್ ನ ಅಪ್ಲೈ ಮಾಡ್ತಾ ಕುತ್ಕೊಳ್ಳೋದು ಇದನ್ನೆಲ್ಲ ಆದಷ್ಟು ಮಾಡ್ದೇನೆ ಕಣ್ಣಿನ ಭಾಗವನ್ನ ಜೆಂಟಲ್ ಆಗಿ ಕ್ಲೋಸ್ ಮಾಡಿ, ಒಂದು ಒಳ್ಳೆ ಕಾಟನ್ ಕರ್ಚೀಫ್ ಇರ್ಲಿ ಅಥವಾ ಯಾವುದೋ ಒಂದು ಬಟ್ಟೆ, ಕ್ಲೀನ್ ಬಟ್ಟೆಯಿಂದ ಅವ್ರದನ್ನ ಕ್ಲೋಸ್ ಮಾಡಿ, ಬ್ಲೀಡಿಂಗ್ ಇದೆಯೋ ಇಲ್ವೋ ಎಲ್ಲ ಅದನ್ನ ಆಸ್ಪತ್ರೆಗೆ ಹೋಗಿ ಅವ್ರು ನೋಡ್ಬೇಕು. ನಿಯರ್ ಬೈ ಕಣ್ಣಿನ ಆಸ್ಪತ್ರೆಗಳು ಯಾವ್ದು ಇರುತ್ತೆ ಅಲ್ಲಿ ಅವರು ಇಮಿಡಿಯೇಟ್ ಆಗಿ ರಶ್ ಮಾಡ್ಬೇಕು. ತುಂಬಾನೇ ಇಂಜುರಿ ಆಗಿತ್ತು ಅಂತ ಹೇಳಿದ್ರೆ, ಮಿನಿಮಲ್ ಇಂಜುರಿ ಆಗಿದೆ, ಏನೋ ಸ್ವಲ್ಪ ಇದಾಗಿದೆ, ಕಣ್ಣವರಿಗೆ ತೆಗಿಲಿಕ್ಕೆ ಆಗ್ತಾ ಇದೆ, ತುಂಬಾನೇ ತೊಂದರೆನೇ ಇಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ಅವರು ರೆಸ್ಟ್ ಮಾಡ್ಬೇಕು. ಫಸ್ಟ್ ಕಣ್ಣನ್ನ ಜೆಂಟಲ್ ಆಗಿ ವಾಶ್ ಮಾಡ್ಕೊಂಡ್ಬಿಡ್ಬೇಕು ಕ್ಲೀನ್ ಆಗಿ. ತುಂಬಾನೇ ವೂಂಡ್ಸ್ ಇಲ್ಲ, ಅಲ್ಲಿ ಗಾಯಗಳಿಲ್ಲ ಅಂತ ಹೇಳಿದ್ರೆ ವಾಶ್ ಮಾಡಿಬಿಟ್ಟು ಅವರು ಇಮಿಡಿಯೇಟ್ ಆಗಿ ನಿಯರ್ ಬೈ ಕಣ್ಣಿನ ಆಸ್ಪತ್ರೆಗಳೇನಿರುತ್ತೆ ಅಲ್ಲಿ ಅವರು ರೆಸ್ಟ್ ಮಾಡೋದು ತುಂಬಾ ಉತ್ತಮ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ರಾಘವೇಂದ್ರ ಅವರು, ಈಗ ಪ್ರಮುಖವಾಗಿ ಈ ಒಂದು ನಿರ್ಧಾರ ಏನಿದೆ ಅಲ್ಲ, ನಿಷೇಧ ಮಾಡಬೇಕು ಅನ್ನೋಂಥ ನಿರ್ಧಾರ, ಪಟಾಕಿ ಕೈಗಾರಿಕೆಗಳು ಇದನ್ನು ಫಾಲೋ ಮಾಡ್ತಾವ ಅಥವಾ ಈ ರೂಲ್ಸನ್ನು ಬ್ರೇಕ್ ಮಾಡೋದಿಲ್ವ? ಅವ್ರ ಮೇಲೆ ಯಾವ ರೀತಿಯಾಗಿ ಹದ್ದಿನ ಕಣ್ಣು ಇಡಬೇಕು ಅಂತೇಳಿ ಅಲ್ಲಿಂದನೇ ಬ್ರೇಕ್ ಆಗಬೇಕಲ್ಲ ಇದು? ಇಲ್ಲ, ಪಟಾಕಿ ನಿಷೇಧ ಮಾಡಿ ಅಂತ ಸುಪ್ರೀಂ ಕೋರ್ಟು ಹೇಳಿದೆ, ಸಲಹೆ ನೀಡಿದೆ, ಆದೇಶ ಮಾಡಿದೆಯೋ ಗೊತ್ತಿಲ್ಲ. ಆದೇಶ ಮಾಡಿದರೆ ಅದನ್ನು ಹದ್ದಿನ ಕಣ್ಣಿಡಬೇಕಾಗಿರೋದು ಈ ಪೊಲೀಸ್ ಇಲಾಖೆಯವರು. ಆಮೇಲೆ ಏನೇನು ಬರುತ್ತೆ ಅದಕ್ಕೆ ಶಬ್ದ ಮಾಲಿನ್ಯ ಇಲಾಖೆ ಅವೆಲ್ಲ ಬರ್ತಾವಲ್ಲ, ಅವರು ಕಣ್ಣಿಡಬೇಕು. ಈಗ ಅವರು ಲಂಚ ಬಾಕತನಕ್ಕೆ ಪಕ್ಕದವನಿಗೆ ಪರ್ಮಿಷನ್ ಕೊಡ್ತಾರೆ, ಇವನು ಲಂಚ ಜಾಸ್ತಿ ಕೊಟ್ಟಿಲ್ಲ, ಇವನು ಬಂದು ಮುಚ್ತಾರೆ. ಇವತ್ತು ಆ ರೀತಿ ಆಗ್ಬಾರ್ದು. ಯಾಕೆಂದರೆ ಇದಕ್ಕೆ ಉದಾಹರಣೆ, ನೀವು ಬೆಂಗಳೂರಲ್ಲಿ ಕೊಲೆಷನ್ ಬೋರ್ಡು ಒಂದು ಆದೇಶ ಮಾಡಿತು, ಯಾವುದೇ ಕಾರ್ಗಳನ್ನು ವಾಶ್ ಮಾಡೋಂಗಿಲ್ಲ ಅಂಥೇಳಿ. ದೊಡ್ಡ ದೊಡ್ಡ ಟೊಯೋಟಾ ಶೋರೂಮು, ಆಮೇಲೆ ಮಾರುತಿ ಶೋರೂಮು, ಮಹೇಂದ್ರ ಶೋರೂಮ್ ಅವರೆಲ್ಲ ಈಗ ಕಾರ್ನ ಸರ್ವಿಸಿಗೆ ಬಿಟ್ಟರೆ ವಾಶ್ ಮಾಡಲ್ಲ. ನೀವು ಅದೇ ಥರ ನಾಯಿ ಕೋಡೆಗಳ ಥರ ಪ್ರತಿಯೊಂದು ಗಲ್ಲಿಯಲ್ಲೂ ಸಮೇತ ಕಾರ್ ವಾಷಿಂಗು ಸೆಂಟ್ರ್ಗಳು ಓಪನ್ ಆದವು. ಇದು ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಎಲ್ಲರಿಗೂ, ನಾವೇ ಹೋಗಿ ವಾಶ್ ಮಾಡಿಸ್ತೇವೆ. ಅದನ್ನು ಎಲ್ಲೂ ಬ್ಯಾನ್ ಆಗಿಲ್ಲ. ಅಂದರೆ ಈಗ ಶಬ್ದ ಮಾಲಿನ್ಯ ಅಥವಾ ನಮ್ಮ ಮಾಲಿನ್ಯಗಳು ಬರೋದು ದೊಡ್ಡ ದೊಡ್ಡ ಶೋರೂಮಿಂದ ಒಂದೇ ಅಲ್ಲ. ಈಗೇನಾಗುತ್ತೆ, ಇದನ್ನು ಯಾರೆಲ್ಲ ಕರೆಕ್ಟಾಗಿ ದಾಖಲೆ ಸಮೇತ ನಡೆಸ್ತಾ ಇರ್ತಲ್ಲ, ಪಟಾಕಿ ಉತ್ಪಾದನೆ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಏಟಾಗುತ್ತೆ. ಅಂಥ ಕಂಪ್ನಿಗಳನ್ನು ಹೋಗಿ ಡೈರೆಕ್ಟಾಗಿ ಮುಚ್ಚಿ, ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ, ಇಲ್ಲ ಮುಚ್ಚುತ್ತವೆ ನೋಡಿ, ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಅಂತ ಹೋಗ್ತಾರೆ. ಅದೇ ಯಾರು ಕದ್ದು ಮುಚ್ಚಿ ಅವ್ರದ್ದು ಅಲ್ಲೇ ಕೆಲಸ ಮಾಡೋ ಅಂಥವ್ರು ಕದ್ದು ಮುಚ್ಚಿ ಪಟಾಕಿ ತಯಾರು ಮಾಡೋದು ಚಿಕ್ಕ ಚಿಕ್ಕ ಕಂಪ್ನಿಗಳಲ್ಲಿ ತೆರೆದಿರ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಇದು ಈ ರೀತಿ ಆಗುತ್ತೆ. ಇವತ್ತು ನೋಡಿ ಉದಾಹರಣೆ ತಗೊಳ್ಳೋಣ, ನಮ್ಮ ಹೈಕೋರ್ಟು, ನಮ್ಮ ಕರ್ನಾಟಕದ ಹೈಕೋರ್ಟು ಒಂದು ಆದೇಶ ಮಾಡುತ್ತೆ. ಏನಂತ, ಯಾರೂ ಕೂಡ ಬ್ಯಾನರ್ಗಳನ್ನು ಹಾಕಬಾರ್ದು ಬೆಂಗಳೂರು ಆದ್ಯತೆ ಅಂತ ಆದೇಶ ಆಗುತ್ತೆ. ಅದೇ ಥರ ನಮ್ಮ DK ಶಿವಕುಮಾರ್ ಸಾಹೇಬರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ತಕ್ಷಣವೇ, ಉಪಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರದ್ದೇ ಬ್ಯಾನರ್ ಹಾಕಿದ್ದಕ್ಕೆ 50,000 ದಂಡ ಕೂಡ ಕಟ್ತಾರೆ BBMPಗೆ. ಇವತ್ತು ನೋಡಿರಿ, ಈಗ ನೀವು ಗೋವಿಂದರಾಜನಗರ ಬನ್ನಿ, ಬೇರೆ ಬೇರೆ ಕಡೆಗೆ ಬನ್ನಿ, ಬ್ಯಾನರ್ಗಳ ಹಬ್ಬನಪ್ಪ. ಬೇರೆನೋ ಒಂದು ಬರ್ತಡೇ ಬಂತು ಅಂದರೆ ಅವರು ಬ್ಯಾನರ್ಗಳು ಕಣ್ಣು ಮುಚ್ಚಿದ್ರು ಅವರೇ ಕಾಣ್ತಾರೆ, ಕಣ್ಣು ಬಿಟ್ಟರು ಅವರೇ ಕಾಣ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಈಗ ನಾವು ಸಾಮಾನ್ಯರು ಹೇಳಿದ್ರೆ, ಏನ್ರಿ ನಿಮ್ಮ ಸಂವಿಧಾನ ಇಲ್ವನ್ರಿ, ನಿಮಗೆ ಕಾನೂನು ಇಲ್ಲನ್ರಿ, ನೀವೇನ್ರಿ ಈಗ ಮಾಡ್ತೀರಾ ಅಂತ ಕೇಳ್ತಾರೆ ಜನ.
ನಮ್ಮನ್ನು ಆ ರೀತಿ ರಾಜಕಾರಣಿಗಳನ್ನು ಯಾಕೆ ಕಾನೂನಿಗೆ ಬೆಲೆ ಕೊಡ್ತಾರೆ ಇವರು? ಯಾಕೆ ಇವಾಗ ಕಣ್ಣು BBMP ಅವರಿಗೆ ಅಧಿಕಾರಿಗಳಿಗೆ ಕಾಣಿಸಲ್ವಾ? ಯಾರಾದರೂ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಯಾರೋ ಅಮಾಯಕರದ್ದು ಒಂದಿಷ್ಟು ಮನೆಗಳನ್ನ ಹೊಡೆದಾಕಿದ್ರು. ಈಗ ಎಷ್ಟೋ ಜನ ರಾಜಕಾರಣ ಒತ್ತುವರಿ ಮಾಡ್ಕೊಂಡ್ರೆ ಈ ರೀತಿ ಬ್ಯಾನರ್ಗಳು BBMP ಕಣ್ಣಿಗೆ ಕಾಣುತ್ತೆ, ಪೊಲೀಸರ ಕಣ್ಣಿಗೆ ಕಾಣುತ್ತೆ, ಅದನ್ನು ತೆರವುಗೊಳಿಸೋದಿಲ್ಲ, ಅವರಿಗೊಂದು ದಂಡ ಹಾಕೋದಿಲ್ಲ, ಅವರಿಗೊಂದು ಕೇಸ್ ಹಾಕಲ್ಲ. ಅಂದರೆ ನೀವು ಹೆಂಗೆ ಸುಪ್ರೀಂ ಕೋರ್ಟ್ ಇವತ್ತು ಆದೇಶಕ್ಕೆ ಬೆಲೆ ಕೊಡ್ತಾರೆ ಈ ಜನಗಳು ಬೇಡ, ಬೆಲೆ ಕೊಡಬೇಕಾಗಿರೋ ಯಾರು? ಸರ್ಕಾರಿ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಗಳು ಅವರೇ ಬೆಲೆ ಕೊಡಲ್ಲ ಅಂದಾಗ ಇನ್ನು ಸಾಮಾನ್ಯ ಜನರಿಗೆ ಅರಿವು ಮೂಡಿಸೋರು ಯಾರು? ಈಗ ಪಟಾಕಿ ನಿಷೇಧ ಆಗಿದೆ ಅಂತ ನಿಮ್ಮ TV ಮುಖಾಂತರ ಲಕ್ಷಾಂತರ ಜನ ನೋಡ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ನಿಷೇಧ ಏನಿಲ್ಲ, ಅಲ್ಲಲ್ಲ, ಅದೇ ಸಲಹೆ ಅಂತ ಗೊತ್ತಿರುತ್ತೆ. ಈಗ ಎಲ್ಲರೂ TV ನೋಡದೇ ಇದ್ದರೆ ಈಗ 6.5 ಕೋಟಿ ಜನ ನಮ್ಮಲ್ಲಿ ಇದ್ದಾರಪ್ಪ, ಅಷ್ಟು ಜನರಲ್ಲಿ ಎಲ್ಲರೂ ನೋಡ್ತಾರಾ? ಅರಿವು ಮೂಡಿಸ್ಬೇಕಾಗಿರೋದು ಅದಕ್ಕೆ ಅಧಿಕಾರಿಗಳು, ಅವರೇ ಇಲ್ಲ. ಈಗ ನೀವು ಆ ರೀತಿ ರಸ್ತೆ ಗುಂಡಿಗಳು ಈ ಥರ ನೋಡಿ, ನಮ್ಮಲ್ಲಿ ಟ್ರಾಫಿಕ್ ಪೊಲೀಸ್ 50% ಆಫರ್ ಮಾಡಿದರು, ಕೋಟ್ಯಾಂತರ 88 ಕೋಟಿ ಕಲೆಕ್ಷನ್ ಆಯಿತು ಸರ್. ಇವತ್ತು ನಾವು ಒಂದು ಇದರಿಂದ ಒಂದಕ್ಕೆ ಹೋಗಬೇಕು ಅಂದಾಗ 108 ರಸ್ತೆ ಗುಂಡಿಗಳು ಸಿಗ್ತವೆ. ಈಗ ನೀವು ನಮ್ಮನ್ನು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಫೈನ್ ಹಾಕಬೇಕಾದಾಗ ರಸ್ತೆ ಗುಂಡಿಗಳು ಬಿದ್ದು ಅಲ್ಲಿ ಎಕ್ಸ್ಟೆಂಟ್ ಸತ್ತರೆ ಅವ್ರು ಯಾರಿಗೆ ನಾವು ಫೈನ್ ಹಾಕಬೇಕು? ಯಾರನ್ನು ಕೇಳಬೇಕು? ಮಹಾನಗರ ಪಾಲಿಕೆ ಕೇಳಬೇಕು. ಅದನ್ನು ವೈಯಕ್ತಿಕ ಅವ್ರ ಹೊಣೆ ಹೊತ್ಕೊಂಡು ಅಥವಾ ನಗರಾಭಿವೃದ್ಧಿ ಸಚಿವರು ರಾಜೀನಾಮೆ ಯಾರು ಕೊಡ್ತಾರೆ? ಕೊಡಲ್ಲ. ಈ ಕಾನೂನುಗಳು ಏನಾಗುತ್ತೆ, ಯಾರು ಸೀದಾ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾನಲ್ಲ, ಯಾರು ಕಂಪ್ನಿ ನಡೆಸ್ಕೊಂಡು ಹೋಗ್ತಾನಲ್ಲ ಅಂಥವ್ನಿಗೆ ಮಾತ್ರ ಅನ್ವಯ ಆಗುತ್ತೆ. ಕದ್ದು ಮುಚ್ಚಿ ಮಾಡೋರು ಅವ್ರ ಪಾಡಿಗೆ ಮಾಡ್ಕೊಂಡಲ್ಲೇ ಹೋಗ್ತಾರೆ. ಎಷ್ಟೋ ಕೆಮಿಕಲ್ ಫ್ಯಾಕ್ಟ್ರಿಗಳು ಇವತ್ತು ನೋಡಿ, ಕಾವೇರಿ ನದಿ ಹೋದರೆ ಮೊನ್ನೆ ಸಾವಿರಾರು ಜನ ಕುಡುಕರು ಅಲ್ಲಿ ಹೋಗ್ಬಿಟ್ಟು ಕುಡಿತಾರೆ. ನೀವೇನಾರು ಪ್ರವಾಸಿಗರಾಗಿ ಕುಟುಂಬ ಸಮೇತ ಹೋಗಿ ಅಲ್ಲಿ ಅವ್ರು ದಾಟಕ್ಕೆ ಬಿಡಲ್ಲ, ವಾಚ್ಮ್ಯಾನ್ಗಳು ಇರ್ತಾರೆ, ನಿಮ್ಮನ್ನ ಅಲ್ಲಿ ಹೊಳೆ ದಂಡದಲ್ಲಿ ನಿಲ್ಲಕ್ಕೆ ಬಿಡಲ್ಲ. ಆದರೆ ಇವಂಥವ್ರಿಗೆಲ್ಲ ಆರಾಮಾಗಿ ಬಿಡ್ತಾರೆ, ಯಾಕೆಂದರೆ ಅವ್ರಿಗೊಂದು ಬಾಟ್ಲಿ ಕೊಟ್ಬಿಟ್ಟು ಹೋಗ್ತಾರೆ ಅವರು. ಇದು ಬರೀ ನಾವು ಪಟಾಕಿ ಶಬ್ದ ಮಾಲಿನ್ಯ ಜೊತೆಗೆ ಇವಾಗ ಆಯಿತು 5 ಗಂಟೆ ನಾವೆಲ್ಲ ಕೆಲವರು ವಯಸ್ಸಾಗಿರೋ ಇರ್ತಾರೆ, ಪಕ್ಕದಲ್ಲಿ ಮಸೀದಿ ಇರುತ್ತಾರೆ, 5 ಗಂಟೆಗೆ ಅಲ್ಲ ಹೋ ಅಂತ ಕೂಗ್ತಾರೆ, ಆಯ್ತಲ್ಲ? ನಾವು ಹೇಳೋದು ಕೂಗಬೇಡಿ ಅಂತ ಹೇಳಲ್ಲ. ದೇವ್ರು ನಮಗೂ ಇದ್ದಾನೆ, ದೇವ್ರನ್ನೇನು ಎಬ್ಸ್ಬೇಕಾ? ಬೆಳಗ್ಗೆ ಎದ್ದು ಮೈಕಲ್ ಕರೆದ್ರೆ ಮಾತ್ರ ದೇವ್ರ ಕಿವಿ ಕೇಳಿಸೋದಾ? ಇದು ಶಬ್ದ ಮಾಲಿನ್ಯ ಅಲ್ವಾ? ಏನು ಉರುಸು ಅಂತ ಮಾಡ್ತಾರೆ, ಉರುಸು ಅಂತ ಮಾಡಿದ್ರೆ ಬೇರೆ ರೋಡಲ್ಲಿ ಬೆಂಕಿ ಹಚ್ಕೊಂಡು ಏನೇನೋ ಮಾಡ್ಕೊಂಡು ಬರ್ತಾರೆ. ನಾವು ಹೇಳ್ತಾ ಇರೋದು ಜಾತಿ ಸಮುದಾಯ ಎಲ್ಲ ಬಿಟ್ಟು ಎಲ್ಲರಿಗೂ ಒಂದೇ ಕಾನೂನು ಆಗ್ಬೇಕ್ರಿ. ಈ ದೇಶ ಇರೋದು ನಮ್ಮ ಹಿಂದೂಸ್ತಾನ ಇದೆ, ಭಾರತ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಆಗಲಿ, ಅವಾಗ ಮಾತ್ರ ಸರಿ ಹೋಗುತ್ತೆ. ನೀನು ಈ ಸ್ವಲ್ಪ ಪಟಾಕಿ ಬಿಡೋದು ಮಾಡೋದು, ಅಥವಾ ಅವ್ರು ಯಾರೋ ಬಿಡ್ರಿ, ಯಾವುದು ಅವ್ರ ಹಬ್ಬ ಮಾಡ್ತಾರೆ, ಯಾವುದೋ ಟಿಪ್ಪು ಜಯಂತಿ ಮಾಡ್ತಾರೆ, ಪಟಾಕಿ ಹೊಡಿತಾರೆ, ನೀವು ಗಣೇಶ ಹಬ್ಬದಲ್ಲಿ ಮಾತ್ರ ಹೊಡೆಯೋಂಗಿಲ್ಲ, ನೀವು DJ ಹಾಕಂಗಿಲ್ಲ, ನಾವು DJ ಹಾಕ್ಬಾರ್ದು, ಅವ್ರ ಮೈಕಲ್ಗೆ ಹೋಗ್ಬೋದು. ಇದು ಯಾವ ನ್ಯಾಯ ರೀ? ಎಲ್ಲಿದೆ ಕಾನೂನು? ಓಕೆ ಎಸ್ ಸರ್, ಈಗ ಪ್ರಮುಖವಾಗಿ ಈ ಪಟಾಕಿ ಹಚ್ಚುವಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ಹೇಗಿರಬೇಕು, ಪ್ರಮುಖವಾಗಿ ಮಕ್ಕಳು ಅಂತ ಬಂದಾಗ? ಮಕ್ಕಳು ತಾವಾಗಿ ಹಚ್ಚಲಿಕ್ಕೆ ಹೋಗ್ಬಾರ್ದು ಪಟಾಕಿ. ಯಾವಾಗಲೂ ಒಬ್ಬರು ವಯಸ್ಕರು ಜೊತೆಗೆ ಇರಲೇಬೇಕು, ಇಲ್ಲ ಅಂದರೆ ಅನಾಹುತ ಖಂಡಿತ ಆಲ್ಮೋಸ್ಟ್. ಸೊ ಎಸ್ಪೆಷಲಿ ಆಮೇಲೆ ಇವಾಗೆಲ್ಲ ಏನಂದರೆ, ಮುಂಚೆ ಅಂದರೆ ತಂದೆ ತಾಯಿಗಳು ಬಿಟ್ಬಿಡೋರು. ಈಗ ನಾವು ಚಿಕ್ಕವರಿದ್ದಾಗ ಪಟಾಕಿ ಹೊಡೆದಿದ್ದೀವಿ. ಯಾವಾಗಲೂ ಒಂದು ಸೂಪರ್ವಿಷನ್ ಇರಬೇಕು ಮಕ್ಕಳನ್ನ ಮೇಲೆ. ಪ್ಲಸ್ ಅವರ ತೊಡುವ ಬಟ್ಟೆ ಇರ್ಬೋದು, ಆ ಬಟ್ಟೆಗಳು ಯಾವಾಗಲೂ ಕಾಟನ್ ಹಾಕೋದು ಒಳ್ಳೆಯದು. ಆಮೇಲೆ ಲೂಸ್ ಕ್ಲೋತ್ಸ್ ಹಾಕಬಾರ್ದು ಅವರು ಪಟಾಕಿ ಹೊಡೆಯೋ ಸಂದರ್ಭದಲ್ಲಿ. ಆಮೇಲೆ ಯಾವಾಗಲೂ ದೂರ ನಿಂತ್ಕೊಂಡು ಹೊಡಿಬೇಕು. ಕಣ್ಣುಗಳಿಗೆ ಯಾವಾಗಲೂ ಗ್ಲಾಸಸ್ ಹಾಕ್ಕೊಂಡು ಹೊಡೆಯೋದು ಸೂಕ್ತ. ಅದೇ ಥರ ಕೈಗಳಿಗೆ ಗ್ಲೌಸ್ ಅಂತ ಬರುತ್ತೆ, ಆ ಗ್ಲೌಸ್ ಹಾಕ್ಕೊಂಡು, ರಬ್ಬರ್ ಗ್ಲೌಸ್ ಹಾಕ್ಕೊಂಡು ಹೊಡೆಯೋದು. ಯಾಕಂದರೆ ಪ್ರಮುಖವಾಗಿ ಪಟಾಕಿ ಹೊಡೆಯೋದು ಹಳ್ಳಿ ಕಡೆ ದುಡ್ಡಿರಲ್ಲ, ನೀವು ತರ್ತೀರಾ, ಗ್ಲಾಸ್ ಎಲ್ಲಿಂದ ತರ್ತೀರಾ? ಹಳ್ಳಿ ಮಕ್ಳಿಗೆ ಪಟಾಕಿನೇ ಇರಲ್ಲ. ನಾವು ಚಿಕ್ಕವರಿದ್ದಾಗ ಗೋವಾದಲ್ಲಿ ಇದ್ರೊಬ್ರು ನಮ್ಮೂರವರು ಶಿವಪ್ಪ ಅಂತ, ಅವ್ನು ಪಟಾಕಿ ತಂದು ಕೊಡ್ತಾನೆ ಅಂತ ಕಾಯ್ತಾ ಇರ್ತಿದ್ವಿ ನಾವು. ಆ ರೀತಿ ಬೆಳೆದವ್ರು ನಾವಲ್ಲ. ಆಮೇಲೆ ನೋಡಿ ಸೀಸಗಳು ಬಾಟ್ಲಿಗಳಲ್ಲಿ ಹಾಕ್ತಾರೆ, ಅದು ಅವ್ರ ಕಣ್ಣಿಗೆ ಹೊಡೆಯುತ್ತೆ. ಕೊಡ್ಬೇಕು, ಆ ಥರ ಇದ್ದಷ್ಟು ಒಳ್ಳೆಯದು. ಆಮೇಲೆ ಯಾವಾಗಲೂ ನಾ ಹೇಳ್ದಂಗೆ ದೊಡ್ಡವರು ಜೊತೆಗೆ ಇದ್ದು ಹೊಡಿಬೇಕು. ಆ ಥರ ಯಾರು ಒಂದು ಸೂಪರ್ವಿಷನಲ್ಲಿ ಪಟಾಕಿ ಹೊಡೆದ್ರೆ ಆವಾಗ ಅನಾಹುತಗಳಾಗೋದು ಕಡಿಮೆ. ಸೊ ಮತ್ತೆ ಏನಾದ್ರು ಅನಾಹುತ ಆದಲ್ಲಿ ತಕ್ಷಣ ಕೆಲವರು ಹೇಳ್ತಾರೆ ಕಣ್ಣಿಗೆ ನೀರು ಹಾಕಿ, ಯಾವುದು ನೀರು ಸಿಗುತ್ತೋ ಯಾಕಂದರೆ ಯಾವ ಥರ ಅದು ಏಟಾಗಿದೆ ಅಂತ ಗೊತ್ತಿರೋದಿಲ್ಲ. ಆ ಸ್ಪೆಷಲಿಸ್ಟು ನೇತ್ರ ತಜ್ಞರು ನೋಡಿ ಆಮೇಲೆ ಅದು ಕರೆಕ್ಟ್ ಸೂಕ್ತ ಟ್ರೀಟ್ಮೆಂಟ್ ಕೊಡೋದು ಒಳ್ಳೆಯದು. ಸೊ ಹಾಗಾಗಿ ಮುಂಜಾಗ್ರತೆ ವಹಿಸೋದು ಯಾವಾಗಲೂ ಉತ್ತಮ. ಕೌಶಿಕ್ ಸರ್, ಈಗ ಹಸಿರು ಪಟಾಕಿಯಿಂದ ಮಾಲಿನ್ಯ ನಿಯಂತ್ರಣಕ್ಕೆ ಹೇಗೆ ಸಹಕಾರಿಯಾಗತ್ತೆ? ಆಮೇಲೆ
ಹೇಗೆ ಕಂಡುಹಿಡಿಯೋದು ಈಗ ಹಸಿರು ಪಟಾಕಿ ಅನ್ನೋದು? ಈಗ ಬ್ಯಾನ್ ಆದಮೇಲೆ ಹೇಳೋದು ಅದನ್ನೇ, ಹಸಿರು ಪಟಾಕಿನೇ ಬಳಕೆ ಮಾಡಬೇಕು ಅಂತೇಳಿ. ಬಟ್ ಅಲ್ಲಿ ಗೋಲ್ಮಾಲ್ ನಡೆಯುವಂಥ ಸಾಧ್ಯತೆ ಹೌದು, ಸಾಧ್ಯತೆ ಇರುತ್ತೆ. ಯಾಕಂತಂದರೆ ನೀವು ಅದನ್ನು ಸ್ಟ್ಯಾಂಡರ್ಡೈಸ್ ಅಂತ ಯಾವುದಕ್ಕೂ ಗೈಡ್ಲೈನ್ಸು ಇಲ್ಲ. ಮತ್ತು ಹೋದ ತಕ್ಷಣ ಜನಕ್ಕೆ ಏನಾಗುತ್ತೆ ಅಂತಂದರೆ, ಒಂದು ಮಳೆಗೆ ಹತ್ರ ಹೋದ ತಕ್ಷಣ ಅವನು ಹಸಿರು ಪಟಾಕಿ ಗ್ರೀನ್ ಪಟಾಕಿ ಯಾವುದು ನೋಡೋದೇ ಇಲ್ಲ. ಎಲ್ಲಿ 20% ಕಮ್ಮಿ ಇದೆ, ಎಲ್ಲಿ 40% ಡಿಸ್ಕೌಂಟ್ ಇದೆ ಅಂತ ಎಲ್ಲಿ ಕೂಗ್ತಾ ಇರ್ತಾರೋ ಜನ ಅಲ್ಲಿಗೆ ಹೋಗಿ ಪಟಾಕಿ ತೊಗೋತಾರೆ. ಅದು ದೀಪಾವಳಿನೇ ಆಗಿರ್ಬೋದು, ಅವರು December 31 ಯಾವುದು ನ್ಯೂ ಇಯರ್ ಬರುತ್ತೆ ಅಂತ ಹೊಡಿತಾರಲ್ಲ, ದೀಪಾವಳಿ ದಿನ ಏನು ಪ್ರಾಣಿಗಳಿರುತ್ತೆ, ಯಾರು ವಯಸ್ಕರಾದಂಥವ್ರು ಇರ್ತಾರೆ, ಯಾರು ಹಾರ್ಟ್ ಪೇಷಂಟ್ ಇರ್ತಾರೆ, December 31 ನೈಟು ಅವರೇ ಮಲಗೋದು, ಅದೇ ಪ್ರಾಣಿಗಳು ಅದೇನೆ. ಸೊ ಎಲ್ಲ ಕಡೆ ಪಟಾಕಿನಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮಲ್ಲಿ ನ್ಯಾಯಾಂಗ ಜಾಸ್ತಿ ಶಾಸಕಾಂಗದ ಕಡೆ ವಾಲ್ಕೊಂಡು ಅದರೊಳಗಡೆ ಹಸ್ತಕ್ಷೇಪ ನಡೀತಿದೆ ಅಂತ ಒಂದು ಕಡೆ ಅನ್ಸೋಕ್ಕೂ ಶುರುವಾಗುತ್ತೆ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಮಠಾಧೀಶ್ವರರು ಯಾವುದು ಧಾರ್ಮಿಕವಾಗಿ ಮುಂದೆ ಬಂದು ಯಾವುದಕ್ಕೂ ಮಾತಾಡೋದಿಲ್ಲ. ಅವರೆಲ್ಲಿ ಪಾಪ ಪಾದ ಪೂಜೆಗೆ ಮಾತ್ರ ಸೀಮಿತ ಆಗೋಗ್ಬಿಟ್ಟಿದ್ದಾರೆ. ಪಾದ ಪೂಜೆ ಮಾಡಿಸ್ಕೊಂಡು, ಪಾದಯಾತ್ರೆ ಮಾಡಿಸ್ಕೊಂಡು ಅಲ್ಲಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಹಾಗಾಗಿ ನಮಗೆ ಈ ಥರದೊಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾರು ಮುಂದಕ್ಕೆ ಬಂದು ಮಾತಾಡೋದಿಲ್ಲ. ಇಲ್ಲ ಅಂತಂದರೆ ಎಲ್ಲಿ ಅವರು ವಾಯ್ಸ್ ರೈಸ್ ಮಾಡಬೇಕೋ ಅಲ್ಲಿ ಯಾರೂ ಬರ್ತಾ ಇಲ್ಲ, ಹಿಂದೂ ಧಾರ್ಮಿಕ ಗುರುಗಳಾಗಿರುವಂಥವ್ರು. ನಮ್ಮಲ್ಲಿ ಪಟಾಕಿ ಹಬ್ಬಕ್ಕೆ ಈ ಥರ ಗ್ರೀನ್, ರೆಡ್ ಈ ಥರದ್ದು ಯಾವುದೂ ಇಲ್ಲ. ಸರ್ಕಾರನೇ ಗೈಡ್ಲೈನ್ಸ್ ತರಬೇಕು, ಇದು ಹಜಾರ್ಡಸ್ ಕೆಮಿಕಲ್, ಇದನ್ನು ನೀವು ಬಳಸೋಂಗಿಲ್ಲ, ಇದನ್ನು ಬಳಸಿದ್ರೆ ನಿಷೇಧ ಮಾಡ್ತೀವಿ ಅಂತ. ನಾವು ಏಕಾಏಕಿ ಪಟಾಕಿನೆಲ್ಲ ನಿಷೇಧ ಮಾಡಿಬಿಟ್ರೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡೋರೆಲ್ಲ ಮತಾಂತರವಾಗಿಬಿಡ್ತಾರೆ. ಯಾಕೆಂದರೆ ಅವ್ರಿಗೆ ದುಡ್ಡಿರೋದಿಲ್ಲ, ದುಡ್ಡಿನ ಸೋರ್ಸ್ ಆಫ್ ಇನ್ಕಮ್. ಅದಕ್ಕೆ ಬೇರೆ ಥರನೇ ಬಂದುಬಿಟ್ಟು ಅವರು ಪಟಾಕಿ ಹಬ್ಬ ಬಿಟ್ಬಿಡೋಣ ಮತಾಂತರ ಆಗೋಗ್ಬಿಡ್ತಾರೆ. ಪಾಪ ಅಷ್ಟು ಜನಗಳು ಪಾಪ ತುಂಬ ಏನು ಬಡವರು ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ. ಎಲ್ಲಿ ಕೆಲಸ ಮಾಡೋರಿಗೆಲ್ಲ ದುಡ್ಡೇ ಸಿಕ್ಕೋದಿಲ್ಲ. ಅದು ತುಂಬಾ ಬುದ್ಧಿವಂತರಿಗೆ ಅದು ಅರ್ಥ ಆಗಿಲ್ಲ. ಸಮಯ ಇಲ್ಲ ಬಿಡಿಸಿ ಹೇಳೋದಕ್ಕೆ. ಮತಾಂತರ ಆದ್ರೆ ದುಡ್ಡು ಕೊಡ್ತಾರ ಅಂತ ಏನಾರು ಪ್ರೂಫ್ ಎದಿ ಸರ್, ಈಗ ಈ ಒಂದು ಬ್ಯಾನಿಂದಾಗಿ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಬದಲಾವಣೆ ಆಗಬಹುದು? ಈ ಬ್ಯಾನ್ ಆದರೆ ಇಂಥದ್ರಲ್ಲಿ ಆರೋಗ್ಯ ಸುಧಾರಣೆ ಆಗಬಹುದು ಅನ್ನೋದಾದ್ರೆ? ಖಂಡಿತ. ಒಂದು, ಈ ಪಟಾಕಿ ಹೊಡೆಯೋದ್ರಿಂದ ಇದು ಈ ಆಕ್ಸಿಡೆಂಟ್ಸ್ಗಳು ಏನಾಗ್ತವೆ ಅವೆಲ್ಲ ನಿಂತೋಗುತ್ತೆ. ಅದಲ್ಲದೆ ನಾವು ಮುಂಚೆ ಹೇಳ್ದಂಗೆ ಈ ಹೃದಯ ರೋಗ ಸಂಬಂಧಪಟ್ಟದಿರ್ಬೋದು, ಶ್ವಾಸಕೋಶ ಸಂಬಂಧ ಈ ತೊಂದರೆಗಳಿರ್ಬೋದು, ಇಲ್ಲ ಚರ್ಮರೋಗ ಕಾಯಿಲೆಗಳಿರ್ಬೋದು, ಇವೆಲ್ಲ ಸಾಕಷ್ಟು ಕಡಿಮೆ ಆಗ್ತವೆ. ಅಂದರೆ ಈ ಪಟಾಕಿ ಹೊಡೆಯೋದ್ರಿಂದಲೇ ಅದು ಕಡಿಮೆ ಆಗ್ತವೆ ಅಂತಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಇದರ ಒಂದು ರೋಗಗಳೇನಿದೆ ಇದು ಖಂಡಿತ ಕಡಿಮೆ ಆಗ್ತವೆ. ಯಾಕಂದರೆ ಈ ಸಮಯದಲ್ಲಿ ಪಟಾಕಿ ಹಬ್ಬದಿಂದ ಶುರುವಾಗಿ ಯಾವಾಗ ಡಿಸೆಂಬರ್ವರೆಗೂ ಏನಿದೆ ಹಚ್ತಾ ಇರೋದ್ರಿಂದ ಈ ದೇಹದಲ್ಲಿರೋ ಪ್ರತಿ ಅಂಗಗಳಿಗೂ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನಾವು ಬರೀ ಹೃದಯ ಮತ್ತು ಶ್ವಾಸಕೋಶ ಮಾತ್ರ ನೋಡಲಿಕ್ಕಾಗಲ್ಲ. ಇದರಿಂದಾಗಿ ಉತ್ಪತ್ತಿಯಾಗೋ ಸ್ಟ್ರೆಸ್ ಏನಿದೆ, ಈ ಸ್ಟ್ರೆಸ್ಸಿಂದ ಎಲ್ಲ ಅಂಗಗಳಿಗೂ ಪರಿಣಾಮಗಳು ಬೀರ್ತವೆ. ಸೊ ಓವರಾಲ್ ನೋಡಿದ್ರೆ ಹೆಲ್ತ್ ವೈಸ್ ಖಂಡಿತವಾಗ್ಲೂ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಬರೋ ಸಾಧ್ಯತೆ ಇರುತ್ತೆ. ಎಸ್, ರಾಘವೇಂದ್ರ ಸರ್ ಏನು ಹೇಳ್ತೀರಿ ಕೊನೆಯದಾಗಿ ಕ್ವಿಕ್ಕಾಗಿ? ಕೊನೆಯದಾಗಿ ಇವಾಗ ಇನ್ನೊಮ್ಮೆ ಸುಪ್ರೀಂ ಕೋರ್ಟಿಗೆ ಧನ್ಯವಾದ ಹೇಳ್ತೇವೆ. ಇದು ಬರೀ ಸಲಹೆ ಅಲ್ಲ, ಆದೇಶನೇ ಮಾಡಿ. ಆದರೆ ಎಲ್ಲ ಥರನೂ ಈಗ ವಾಯು ಮಾಲಿನ್ಯ ಇರ್ಬೋದು, ಎಲ್ಲ ಜಲ ಮಾಲಿನ್ಯ ಇರ್ಬೋದು, ಎಲ್ಲ ಮಾಲಿನ್ಯ ಕಡೆಗೆ ಹೆಚ್ಚಿನ ಗಮನ ಕೊಡಿ. ಅದನ್ನು ಅಟ್ಲೀಸ್ಟು ಈ ಅಧಿಕಾರಿಗಳು ಕೂಡ, ನಿಮ್ಮ ಮಕ್ಕಳು ನೀವು ಅದೇ ನೀರಲ್ಲಿ ಇದೇ ಭೂಮಿಯಲ್ಲಿ ಬದುಕ್ತಾ ಇರೋದ್ರಿಂದ ನೀವು ಕೂಡ ಸ್ವಲ್ಪ ಕಾಳಜಿ ವಹಿಸಿ ಇದನ್ನೆಲ್ಲ ಸ್ಟ್ರಿಕ್ಟಾಗಿ ಆದೇಶನ ಫಾಲೋಅಪ್ ಮಾಡಿ. ಆಮೇಲೆ ಜನಗಳು ಅಷ್ಟೇ, ರಾಜಕಾರಣಿಗಳು ಸಮೇತ ಸಲಹೆ ನೀಡಬೇಕು. ಯಾರಾದರೂ ಪಟಾಕಿ ಹೊಡೆದ್ರೆ ಅಥವಾ ಈ ಬೇರೆ ಬೊಕ್ಕೆಗಳನ್ನ ತಂದು ಕೊಟ್ಟಾಗ ಅವರು ಅಟ್ಲೀಸ್ಟ್ ಜಾಗೃತಿ ಮೂಡಿಸೋಂಥ ಕೆಲಸ ರಾಜಕಾರಣಿಗಳು ಮಾಡಬೇಕು, ಕೆಲ ಅಧಿಕಾರಿಗಳು ಮಾಡಬೇಕು. ಅಂದರೆ ನಾವೆಲ್ಲ ಶೇರ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತು ಹೋಯ್ತು, ಪರಿಸರ ಹೋಯ್ತು ಅಂದಾಗ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಇವತ್ತು ಯಾವುದೂ ಇಲ್ಲ, ಆ ರೀತಿ ಆಗಿದೆ. ಇವತ್ತು ಶಬ್ದ ಮಾಲಿನ್ಯ, ಈ ಕೆಲವು KSRTC ಬಸ್ಗಳು ನೋಡ್ಬೇಕು ನೀವು, ಹಿಂದೆ ಒಳ್ಳೆ ಇಷ್ಟು ಧೂಳು ಬರ್ತಾ ಇದೆ, ಅಂದರೆ ಹೊಗೆ ಬರ್ತಾ ಇರುತ್ತೆ. ಎಲ್ಲ ಮಾಲಿನ್ಯನೂ ಕಂಟ್ರೋಲ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೂ ನೀರಿರಲ್ಲ, ಬದುಕೋಕ್ಕೂ ನೀರಿರಲ್ಲ, ಗಾಳಿಗೂ ನೀರಿರಲ್ಲ. ಆ ಥರ ಆಗಿ ಇನ್ನು ಜನಗಳು ಬೇರೆ ಬೇರೆ ಕಾಯಿಲೆ ಬಂದು ಸಾಯೋದಕ್ಕಿಂತ ಈ ಮಾಲಿನ್ಯ ತಡೆಗಟ್ಟುವಂಥದ್ದು, ಗಿಡ ನೆಡೋದು, ಕಾಡು ಬೆಳೆಸೋ ಕೆಲಸನ ಮಾಡಬೇಕು ಅಂತ ನಾವು ಹೇಳ್ತೇವೆ. ನನ್ನ ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಈ ಒಂದು ನಿರ್ಧಾರ ಏನಿದೆಯಲ್ಲ, ಈಗಲೇ ನಿರ್ಧಾರ ಆದರೆ ಒಳ್ಳೆಯದು. ಯಾಕಂದರೆ ಇದು ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ತೆಗೆದುಕೊಂಡು ಬರ್ತಾರೆ, ಸೊ ಅವರಿಗೂ ಕೂಡ ಲಾಸ್ ಆಗುತ್ತೆ. ಆಮೇಲೆ ವ್ಯಾಪಾರಿಗಳಿಗೆ ಸೊ ಇದ್ದಕ್ಕಿದ್ದ ಹಾಗೆ ಅದು ಬ್ಯಾನ್ ಮಾಡಿಬಿಟ್ರೆ ಅವ್ರು ಏನು ಮಾಡಬೇಕು, ಅವರ ಆದಾಯ ಅವತ್ತೇ ಇರುತ್ತೆ.
ಹೌದು. ಸೊ ಅವರ ದೃಷ್ಟಿಯಿಂದ ಹೇಳೋದಾದ್ರೆ ಅದ್ರ ಜೊತೆಗೆ ಟೈಮಿಂಗ್ ಏನಾದರೂ ಇದೆಯಾ ಅಂದ್ರೆ ಇಂಥ ಟೈಮಲ್ಲೇ ಪಟಾಕಿನ ಹಚ್ಚಿದ್ರೆ ಅದು ಒಳ್ಳೇದು, ಅದು ಟೈಮ್ ಮೀರಿ ಹೋದ್ರೆ 8:30 ಗಂಟೆ ಒಳಗಡೆ ಪಟಾಕಿ ಹಬ್ಬನ ಸ್ಟಾಪ್ ಮಾಡಬೇಕು. ಎರಡನೇದು, 1 ಲಕ್ಷ ರೂಪಾಯಿ ಪಟಾಕಿ ತರೋ ಜಾಗದಲ್ಲಿ ಒಂದು 50,000 ರೂಪಾಯಿನಲ್ಲಿ ನೀವು ಪ್ರಾಣಿಗಳನ್ನ ದತ್ತು ತಗೊಳ್ಳಿ. ಝೂ ಗಾರ್ಡನ್ ಇದೆ, ಮೈಸೂರಲ್ಲಿದೆ, ಇನ್ನಂತಂದರೆ ಯಾವ್ದಾದ್ರು ಒಂದು ಅನಾಥಾಶ್ರಮ ಇದೆ, ಯಾವ್ದಾದ್ರು ಒಂದು ಮಕ್ಳಿಗೆ ಓದೋದಕ್ಕೆ ಒಂದು ಸ್ವಲ್ಪ ದುಡ್ಡು ಆಗುತ್ತೆ. ಎಲ್ಲ ದುಡ್ಡು ತೊಗೊಂಡೋಗಿ ಸುಟಾಕಿ ಅಂತ ನಾವು ಹೇಳೋದಿಲ್ಲ. ಪರಿಸರಕ್ಕೆ ಯಾವುದು ಬನ್ನರ್ಘಟ್ಟ ಇದೆ, ಮೈಸೂರು ಝೂನಲ್ಲಿದೆ, ಇಂಥ ಜಾಗದಲ್ಲಿ ಅಡಾಪ್ಷನ್ ಮಾಡ್ಕೊಳ್ಳಿ ಅನಿಮಲ್ಸ್ನ. 1 ವರ್ಷಕ್ಕೆ ನಾನು ಇದನ್ನು ಅಡಾಪ್ಟ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ, ಎಷ್ಟು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೋಬೋದು ಅದೇ ದುಡ್ಡಲ್ಲಿ. ಪಟಾಕಿ ಹೊಡಿಲೇಬೇಕು ಅಂತ ನಾವು ಹೇಳ್ತಿಲ್ಲ, ಇಲ್ಲ ಹೊಡಿಬೇಡಿ ಅಂತಾನು ಹೇಳ್ತಾ ಇಲ್ಲ. ದುಡ್ಡನ್ನ ನೀಟಾಗಿ, ಅದು ನಿಮ್ದೇ ದುಡ್ಡು, ನೀವು ಯಾವ ತರ ಪೋಲ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಹಬ್ಬವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ದೀಪಾವಳಿ ಹತ್ರ ಬರ್ತಾ ಇದೆ. ಅದರ ಜೊತೆಗೆ ಪ್ರಮುಖ ನಿರ್ಧಾರ ಏನು ಅಂತ ಹೇಳಿದ್ರೆ ಪಟಾಕಿಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಕಾರಣ ಆರೋಗ್ಯದ ದೃಷ್ಟಿಯಿಂದ, ಪರಿಸರ ನಾಶ ಆಗ್ತಾ ಇದೆ, ಅದನ್ನು ಕಾಪಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಒಂದು ಒಳ್ಳೆಯ ಗಾಳಿಯನ್ನು ಸೇವಿಸಬೇಕು ಅನ್ನೋದು. ಸೊ ಹಂಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತೇಳಿ, ಒಂದು ವೇಳೆ ಬ್ಯಾನ್ ಆಯಿತು ಅಂತ ಹೇಳಿದ್ರೆ ಪಟಾಕಿನ ತಯಾರಿ ಮಾಡುವಂಥ ಕೈಗಾರಿಕೆಗಳು ಅದಕ್ಕೆ ಒಪ್ಪಿಗೆ ಕೊಡ್ತಾವ, ಅಥವಾ ಈ ರೀತಿಯ ಸಮಸ್ಯೆ ಆದಾಗ ಆರೋಗ್ಯ, ಪ್ರಮುಖವಾಗಿ ಮಕ್ಕಳು ಭಾಳ ಅಂದರೆ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ತಕ್ಷಣ ಏನಾದರೂ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಯಿತು ಅಂದರೆ ನೀವು ಅದನ್ನು ಉಜ್ಜಕ್ಕೆ ಹೋಗಬೇಡಿ, ನೇರವಾಗಿ ಡಾಕ್ಟರ್ ಕಡೆಗೆ ಹೋಗಿ ಅಲ್ಲಿನ ಟ್ರೀಟ್ಮೆಂಟ್ ಹೇಗಿರುತ್ತೆ ಅದನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.